ಎವ್ರಿಥಿಂಗ್ ಇಸ್ ಕ್ಲಿಯರ್. ಎಸ್, ಐ ಹೋಪ್ ವಿಡಿಯೋ ವಾಯ್ಸ್ ಕ್ಲಿಯರ್ ಅಂತ ಹೇಳಿ ಭಾವಿಸ್ತೇನೆ. ಎಸ್, ಗುಡ್ ಈವ್ನಿಂಗ್ ಈಚ್ ಆ್ಯಂಡ್ ಎವ್ರಿ ಒನ್. ಬಹುದಿನಗಳ ನಂತರ ಯೂಟ್ಯೂಬಲ್ಲಿ ಲೈವ್ ಕ್ಲಾಸ್ ತಗೊಳ್ತಾ ಇದ್ದೀನಿ. ನಿಮ್ಮ ಕಮೆಂಟ್ ನೋಡ್ಕೊಳ್ಳೋಕ್ಕೆ ಒಂದು ಪರ್ಯಾಯ ಮಾರ್ಗ ಹುಡುಕಬೇಕೀಗ. ಓಕೆ, ಎಸ್. ಐ ಹೋಪ್ ಎವ್ರಿಥಿಂಗ್ ಇಸ್ ಫೈನ್. ಸೊ ಇಲ್ಲಿ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಇದು TET, GPSTR, HSTR, PSTR. ಇಲ್ಲೇನು ಶೈಕ್ಷಣಿಕ ಮನೋವಿಜ್ಞಾನ ಅಥವಾ ಶಿಶು ಮನೋವಿಜ್ಞಾನ ಮತ್ತು ವಿಕಸನ ಹಾಗೂ ಬೋಧನಾಶಾಸ್ತ್ರ ಅಂತ ಕರಿತೀವಿ. ಅಲ್ಲಿ ಈ ಒಂದು ವಿಷಯದ ಮೇಲೆ ಪ್ರಶ್ನೆಗಳು ಬರ್ತಕ್ಕಂಥದ್ದು. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂತಕ್ಕಂಥದ್ದನ್ನ ನೋಡಿರ್ತೀರಿ. ಭಾರತಿ 8 ತಿಂಗಳ ಮಗು, ಅವಳಿಗೆ ನಡೆಯಲು ತರಬೇತಿ ನೀಡಲಾಗುವುದಿಲ್ಲ, ಯಾಕೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಕೇಳಿದ್ದಾರೆ. ಸೊ ನಿಮ್ಮ ಆಪ್ಷನ್ ಬಂದ್ಬಿಟ್ಟು ಅವಳು ಆಗಾಗ್ಗೆ ಅನಾರೋಗ್ಯಕ್ಕೆ ಒಳಗಾಗ್ತಾಳೆ ಅಂತಕ್ಕಂಥದ್ದು, ಅವಳಿಗೆ ಕಡಿಮೆ ಪೌಷ್ಟಿಕತೆ ಆಗಿದೆ ಅಂತಕ್ಕಂಥದ್ದು, ಅವಳು ಪಕ್ವತೆಯ ದೃಷ್ಟಿಯಿಂದ ನಡೆಯಲು ಸಿದ್ಧತೆ ಪಡೆದಿಲ್ಲ, ಅವಳಿಗೆ ನಡೆಯಲು ಪ್ರೇರಣೆ ಇಲ್ಲ ಅಂತಕ್ಕಂಥದ್ದು. ಯಾವುದು ಸರಿ ಉತ್ತರ ಆಗುತ್ತೆ ಅಂತ ಹೇಳಿ ನೀವು ಆನ್ಸರ್ ಮಾಡ್ಬೋದು. ಓಕೆ, ಐ ಹೋಪ್ ನೋಡಿ ಹಿಂಗ್ ಕಾಣಿಸಿದ್ರೆ ನಿಮಗೆ ನನ್ನ ಮೇ ಬಿ ಓಕೆ, ಸ್ವಲ್ಪ ಕ್ವಶನ್ ಹಿಂದ್ಗಡೆ ಬರುತ್ತೆ. ಓಕೆ, 1 ಸೆಕೆಂಡು. ಈ ರೈಟ್ ಅನ್ಸುತ್ತೆ, ಬಟ್ ಇಲ್ಲಿ ನಾನೇ ಸೈಜ್ ಕಡಿಮೆ ಮಾಡ್ಕೋತೀನಿ. ಓಕೆ, ನಾವ್ ಇಟ್ ಇಸ್ ಕ್ಲಿಯರ್. ಸೊ ಇಲ್ಲಿ ಸರಿ ಉತ್ತರ ಏನಾಗುತ್ತೆ ಅಂದ್ರೆ, ಭಾರತಿ 8 ತಿಂಗಳ ಮಗು, ಅವಳಿಗೆ ನಡೆಯಲು ತರಬೇತಿ ನೀಡಲಾಗುವುದಿಲ್ಲ. ಕಾರಣ ಏನಂದ್ರೆ ಅವಳು ಪಕ್ವತೆಯ ದೃಷ್ಟಿಯಿಂದ ನಡೆಯಲು ಸಿದ್ಧತೆ ಪಡೆದಿಲ್ಲ ಅಂತಕ್ಕಂಥದ್ದು. ಆಪ್ಷನ್ ಸಿ ಏನಿದೆ ಇಲ್ಲಿ ಸರಿ ಉತ್ತರ ಆಗುತ್ತೆ. ಏನಾಗುತ್ತೆ? ಆಪ್ಷನ್ ಸಿ ಇರ್ತಕ್ಕಂಥದ್ದು ಸರಿ ಉತ್ತರ. ಯಾಕೆ ಅಂದ್ರೆ 8 ತಿಂಗಳ ಮಗು ಅಂದ್ರೆ ಒಂದು ಮಗು ನಡೆಯಲು ಮತ್ತು ಮಾತನಾಡಲು ಹಾಗೂ ಇನ್ನಿತರ ಒಂದು ದೈಹಿಕ ಚಟುವಟಿಕೆಗಳನ್ನ ಮಾಡಲು ಬೇಕಾಗಿರ್ತಕ್ಕಂಥ ತರಬೇತಿಯನ್ನ ಮಗು ಪಡೆದಿಲ್ಲ. ಕಾರಣ ಏನಂದ್ರೆ ಮಗು ಪಕ್ವ ಆಗಿಲ್ಲ. ಪಕ್ವ ಅಂದ್ರೆ ಏನು? ಪಕ್ವತೆ ಅಂದ್ರೆ ಏನು? ಪಕ್ವತೆ ಅಂದ್ರೆ ಸಿದ್ಧತೆ ಕಡೆಗೆ ಕೊಂಡೊಯ್ಯುವ ಆಂತರಿಕ ಬದಲಾವಣೆಯನ್ನ ನಾವೆಲ್ಲರೂ ಏನಂತ ಕರಿತಾ ಇದೀವಿ? ಪಕ್ವತೆ ಅಂತ ಕರಿತೀವಿ. ಹಾಗಾದ್ರೆ ಮಗು ಏನು ಪಡೆದಿಲ್ಲ ಸರ್? ಮೇಡಮ್ ಏನ್ ಪಡೆದಿಲ್ಲ? ಪಕ್ವತೆ ಆಗಿಲ್ಲ ಅಂತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ. ಹೌದಾ? ಸೊ ಇಲ್ಲಿ ಪಕ್ವತೆ ಅಂತಕ್ಕಂಥದ್ದು 2 ದೃಷ್ಟಿಕೋನದಿಂದ ಈಗಾಗಲೇ GPSTR ಅಲ್ಲಿ ಕ್ವಶನ್ ಕೇಳಿದ್ದಾರೆ. TET ಯಲ್ಲೂ ಕೂಡ ಕ್ವಶನ್ ಕೇಳಿದ್ದಾರೆ. ಬಹಳ ಮಹತ್ವದ್ದು ಪಕ್ವತೆ. ಯಾವುದೇ ಒಂದು ಕೆಲಸ ಕಾರ್ಯವನ್ನ ನಾವು ಮಾಡ್ಬೇಕಾಗಿತ್ತಂದ್ರೆ, ಸರ್ಕಾರಿ ಜಾಬನ್ನ ಪಡಿಬೇಕಾಗಿತ್ತಂದ್ರೆ ಮೊದಲು ನಾವು ಪಕ್ವ ಆಗ್ಬೇಕು. ಇದರರ್ಥ ಸರಿಯಾಗಿ ಓದ್ಕೋಬೇಕು ಅಂತ ಅರ್ಥ. ಇಲ್ಲಿ ಮಗು 8 ತಿಂಗಳಂದ್ರೆ 8 ತಿಂಗಳಲ್ಲಿ ಮಗು ಏನಾಗಲ್ಲ, ನಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ 12 ತಿಂಗಳಲ್ಲಿ ಮಗು ಏನ್ ಮಾಡ್ತಾನೆ ಅಂದ್ರೆ ಆಧಾರ ರಹಿತವಾಗಿ ನಿಂತುಕೊಳ್ತಾನೆ. 4 ತಿಂಗಳಲ್ಲಿ ಆಧಾರ ರಹಿತವಾಗಿ ಕೂತ್ಕೊಳ್ತಾನೆ. 6 ತಿಂಗಳ ಆಧಾರ ಸಹಿತವಾಗಿ ಏನ್ ಮಾಡ್ತಾನೆ? ಆ 4 ತಿಂಗಳ ಆಧಾರ ಸಹಿತವಾಗಿ ಕೂತ್ಕೋತಾನೆ, 6 ತಿಂಗಳ ಆಧಾರ ರಹಿತವಾಗಿ ಕೂತ್ಕೋತಾನೆ. ಸೊ 12 ತಿಂಗಳಲ್ಲಿ ತನ್ನ ಮೊದಲ ಪದ ಉಚ್ಚಾರ ಮಾಡ್ತಾನೆ. ಹೀಗಾಗಿ ಸಮಯ ತಗೊಳ್ತಾನೆ, ರೈಟ್? ಸೊ ಸಮಯದ ಒಂದು ಜೊತೆಗೆ ಆತನ ಬೆಳವಣಿಗೆ ಮತ್ತು ವಿಕಾಸ ಅಂತಕ್ಕಂಥದ್ದು ಸಾಗತ್ತೆ. ಹೀಗಾಗಿ ಪಕ್ವತೆ ಅಂತಕ್ಕಂಥದ್ದು ಬೆಳವಣಿಗೆಯ ಜೊತೆಗೆ ಕೊನೆಗೊಂಡ್ರೂ ಕೂಡ, ಪಾಯಿಂಟ್ ಬಿ ನೋಟೆಡ್, CTET ಅಲ್ಲಿ ಕ್ವಶನ್ ಆಗಿದೆ ಇದು. ಏನ್ರಿ? ಬೆಳವಣಿಗೆ ಜೊತೆಗೆ ಪಕ್ವತೆ ಕೊನೆಗೊಂಡ್ರೂ ಕೂಡ ಜೀವನ ಪರ್ಯಂತ ಪಕ್ವತೆ ಕಂಡು ಬರುತ್ತೆ. ಇದು ಬಹಳ ಮಹತ್ವದ್ದು. ನೆಕ್ಸ್ಟ್ 2ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ನೀತು ಜಗಳಗಂಟ ಪ್ರವೃತ್ತಿ ಹೊಂದಿದ್ದು ತರಗತಿಯಲ್ಲಿ ಯಾರೊಂದಿಗೂ ಹೊಂದಿಕೊಳ್ಳುವುದಿಲ್ಲ. ಇದಕ್ಕೆ ಕಾರಣ ತಿಳಿದು ಪರಿಹಾರ ಕಂಡುಕೊಳ್ಳಲು ಶಿಕ್ಷಕರು ಬಳಸಬಹುದಾದ ವಿಧಾನ ಯಾವುದು ಅಂತಕ್ಕಂಥದನ್ನ ಕೇಳಿದ್ದಾರೆ. ನೋಡ್ರಿ, ನೀತು ಅಂತಕ್ಕಂಥ ಜಗಳಗಂಟ ಪ್ರವೃತ್ತಿ. ಜಗಳಗಂಟ ಅಂದ್ರೆ ಆಲ್ರೆಡಿ ಏನಂದ್ರೆ ಆತನ ಮನೋಧೋರಣೆ ಬೇರೆ ಇದೆ ವ್ಯಕ್ತಿಗತವಾಗಿ. ಸೊ ಕಾರಣ ಏನು? ಅವ್ರನ್ನ ಹೀಗೆ ತಿಳ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು? ವೀಕ್ಷಣೆ ಮಾಡ್ತೀರಾ, ಅಂತರಾವಲೋಕನ ಮಾಡ್ತೀರಾ, ಅಥವಾ ಏನು ವ್ಯಕ್ತಿ ಅಧ್ಯಯನ ಮಾಡ್ತಿರೋ ಅಥವಾ ಸಂದರ್ಶನ ಮಾಡ್ತಿರೋ ಅಂತಕ್ಕಂಥದ್ದನ್ನ ಕೇಳಿದ್ದಾರೆ. ಸೊ ಇಲ್ಲಿ ಏನ್ ಮಾಡ್ಬೇಕಾಗತ್ತಂದ್ರೆ ನಾವು ಕೇಸ್ ಸ್ಟಡಿಯನ್ನು ಮಾಡ್ಬೇಕಾಗತ್ತೆ, ವ್ಯಕ್ತಿ ಅಧ್ಯಯನ ಮಾಡ್ಬೇಕಾಗತ್ತೆ. ವ್ಯಕ್ತಿ ಅಧ್ಯಯನ ಅಂದ್ರೆ ಏನು? ಮಗುವಿನ ಸಮಸ್ಯೆಗೆ ಕಾರಣಗಳನ್ನ ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರವನ್ನ ಕೊಡ್ತಕ್ಕಂಥದ್ದು ವ್ಯಕ್ತಿ ಅಧ್ಯಯನ ಆಗಿರುತ್ತೆ. ಏನ್ ಸರ್ ಅದು? ಮೇಡಮ್ ಏನು?
ಮಗುವಿನ ಸಮಸ್ಯೆಗಳಿಗೆ ಕಾರಣಗಳನ್ನ ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರವನ್ನು ಹುಡುಕಬೇಕು. ಇದರಲ್ಲಿ 2 ವಿಧಾನಗಳು ಬರ್ತವೆ. ಈಗಾಗಲೇ ಕ್ವಶನ್ ಆಗಿದೆ. ಅದು ಒಂದು ನೈದಾನಿಕತೆ, ಎರಡನೇದು ಪರಿಹಾರ ಅಂತೇಳಿ. ಸೊ DFD ಬುಕ್ಸ್ ಅಂತಕ್ಕಂಥದ್ದು ಪಿತಾಮಹ ಅಂತ ಹೇಳ್ತಾರೆ. ಆದ್ರೆ ಇಂಗ್ಲಿಷ್ ಯಾವುದೇ ಒಂದು ಮೀಡಿಯಂ ಬುಕ್ಸ್ಗಳಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಆಗಿಲ್ಲ. ಆದ್ರೆ ಕನ್ನಡ ಮೀಡಿಯಂ ಬುಕ್ಸ್ಗಳಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಆಗಿದೆ ಅಲ್ಪ ಸ್ವಲ್ಪ. ಇನ್ನು ವೀಕ್ಷಣೆ ಅಂತಕ್ಕಂಥದ್ದು ಏನಂತಾರೆ, ಮೊದಲನೇದಾಗಿ ಈಗಾಗಲೇ ನಿಮ್ಗೆ ಗೊತ್ತಿದೆ, ಉದ್ದೇಶಪೂರ್ವಕವಾಗಿ ವೀಕ್ಷಣೆ ಮಾಡಬೇಕು. ಈಗ ನೀವು ಪಾಠ ಕೇಳ್ತಾ ಇದ್ರೆ ಅಂದ್ರೆ ಒಂದು ಉದ್ದೇಶ ಇದೆ. ಸುಮ್ಮನೆ ಪಾಠ ಕೇಳ್ತೀರಾ, ಇಲ್ಲ ಅಲ್ವಾ? ಏನಿದೆ ಇಲ್ಲಿ ನಿಮ್ದೊಂದು ಒಂದು ಉದ್ದೇಶ ಇದೆ. ಏನು? ನಾನು ವಿಷಯವನ್ನ ಪರಿಪೂರ್ಣವಾಗಿ ತಿಳ್ಕೋಬೇಕು, ಪರೀಕ್ಷೆ ದೃಷ್ಟಿಕೋನದಲ್ಲಿ ಪರೀಕ್ಷೆಗೆ ನಾನು ಸಿದ್ಧತೆಗೊಳ್ಳಬೇಕು ಅಂತಕ್ಕಂಥದ್ದು. ಯು ಹ್ಯಾವ್ ಅನ್ ಅಬ್ಜೆಕ್ಟ್. ಓಕೆ. ಸೊ ಯಾವಾಗ ಅಬ್ಜೆಕ್ಟ್ ಇರುತ್ತೆ, ಯಾವಾಗ ಹಿಂದ್ಗಡೆ ಉದ್ದೇಶ ಇರುತ್ತೆ, ಅವಾಗ ನಾವ್ ಏನ್ ಮಾಡ್ತೀವಿ, ಯಾಕಂದ್ರೆ ನಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ಸಾಕಷ್ಟು ಸನ್ನಿವೇಶಗಳನ್ನ ನಾವು ಗ್ರಹಿಸ್ತೀವಿ, ನೋಡ್ತೀವಿ. ಆದ್ರೆ ಎಲ್ಲವೂ ಕೂಡ ನಾವು ನೆನಪು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕೆಲವೊಂದು ಸನ್ನಿವೇಶವನ್ನ ನಾವು ನೆನಪಿಟ್ಕೋತೀವಿ. ಕಾರಣ ಏನಂದ್ರೆ ಯಾವ ಉದ್ದೇಶ ಹೊಂದಿರುತ್ತೆ ಅದು ವೀಕ್ಷಣೆ ಅಂತ ಕರಿತೀವಿ. ಇದರಲ್ಲಿ ಸ್ವತಂತ್ರ ಸನ್ನಿವೇಶದ ವೀಕ್ಷಣೆ, ನಂತರದಲ್ಲಿ 4 ರೀತಿಯಾಗಿರ್ತಕ್ಕಂಥ ವೀಕ್ಷಣೆ ಬರ್ತದೆ. ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ, ಸಹಭಾಗಿತ್ವ ವೀಕ್ಷಣೆ, ಸಹಭಾಗಿಯಾಗದೇ ಇರತಕ್ಕಂಥ ವೀಕ್ಷಣೆ. ಇದು ಈಗಾಗಲೇ ಕ್ವಶನ್ ಆಗಿದೆ. ನಿಮಗೆ ಸಹಭಾಗಿತ್ವ ವೀಕ್ಷಣೆ ಮೇಲೆ TTಯಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ವೀಕ್ಷಣೆ ಮೇಲೆ GPSR HSTR ಕ್ವಶನ್ ಕೇಳಿದ್ದಾರೆ. ಇದು ನಿಮ್ಗೆ ಗೊತ್ತಿರಲಿ. ಸೊ ಜಾನ್ ವಿ ವಾಟ್ಸನ್ ಅಂತಕ್ಕಂಥವ್ರು ಇದರ ಪ್ರವರ್ತಕರು ಅಂತ ಕರಿತೀವಿ. ಮುಖ್ಯವಾಗಿ ವೀಕ್ಷಣಾ ವಿಧಾನದ ಒಂದು ಪ್ರವರ್ತಕರು ಅಂತ ಕರಿತೀವಿ. ವೀಕ್ಷಣೆ ಅಂದ್ರೆ ಏನು? ನೋಡ್ತಕ್ಕಂಥದ್ದು. ಹಾಗಾದ್ರೆ ವೀಕ್ಷಣೆ ಎಲ್ಲ ನೋಡುವುದೆಲ್ಲವೂ ಕೂಡ ವೀಕ್ಷಣೆ ಅಂತಕ್ಕಂಥ ಪ್ರಶ್ನೆ ಕೇಳಿದ್ರೆ ನೋ, ನೋಡುವುದೆಲ್ಲವೂ ಕೂಡ ವೀಕ್ಷಣೆ ಅಲ್ಲ. ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ನೋಡ್ತಾ ಇದ್ರೆ ಅದಕ್ಕೆ ವೀಕ್ಷಣೆ ಅಂತ ಕರಿತೀವಿ. ಇದರ ಅರ್ಥ ವೀಕ್ಷಣೆಯಲ್ಲಿ ಏನಿರ್ಬೇಕು ಸರ್ ಮೇಡಮ್, ಏನಿರ್ಬೇಕು? ಆಯ್ಕೆ ಇರಬೇಕು. ಏನಿರ್ಬೇಕಾಗತ್ತೆ? ವೀಕ್ಷಣೆಯಲ್ಲಿ ಏನಿರ್ಬೇಕು? ಆಯ್ಕೆ ಇರ್ಬೇಕಾಗತ್ತೆ. ಆಯ್ಕೆ ಇಲ್ಲ ಅಂದ್ರೆ ವೀಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನೆನಪಿಟ್ಕೋಬೇಕು. ಹಾಗಾದ್ರೆ ಈಗ ನೀವು ಈ ಪಾಠವನ್ನ ನೋಡ್ತಾ ಇದ್ರಿ, ಇದರ ಅರ್ಥ ಏನಿದೆ? ಅಲ್ಲಿ ಆಯ್ಕೆ ಇದೆ. ಅಂತರಾವಲೋಕನ ತನ್ನ ಮಾನಸಿಕ ಪ್ರಕ್ರಿಯೆಗಳನ್ನ ತಾನೇ ಒಳಗೊಕ್ಕು ನೋಡಿಕೊಳ್ಳುವುದನ್ನ ಅಂತರಾವಲೋಕನ, ಇಂಟ್ರೋಸ್ಪೆಕ್ಷನ್ ಅಂತ ಕರಿತೀವಿ. ಹಾಗಾದ್ರೆ ಪ್ರಶ್ನೆ ಉದ್ಭವ ಆಗತ್ತೆ ಸರ್ ಮೇಡಮ್, ಪ್ರಶ್ನೆ ಉದ್ಭವ ಆಗತ್ತೆ, ವಾಟ್ ಈಸ್ ದ ಮೀನ್ ಬೈ ಇಂಟ್ರೋಸ್ಪೆಕ್ಷನ್? ಯಾವುದಕ್ಕೆ ನಾವು ಇಂಟ್ರೋಸ್ಪೆಕ್ಷನ್ ಅಂತ ಕರಿಬೇಕು? EV ಟೀಚನರ್ ಓದಿದ್ರೆ ಪ್ರವರ್ತಕರು ಅಂತ ಕರಿತೀವಿ. ಹಾಗಾದ್ರೆ ಅಂತರಾವಲೋಕನ ಅಂದ್ರೆ ಏನು? ಯಾವುದಕ್ಕೆ ಅಂತರಾವಲೋಕನ ಅಂತ ಕರಿತೀವಿ? ತನ್ನ ಮಾನಸಿಕ ಪ್ರಕ್ರಿಯೆಗಳನ್ನ ತಾನೇ ಒಳಗೊಕ್ಕು ನೋಡಿಕೊಳ್ತಕ್ಕಂಥ. ಇಂಟ್ರೋ ವಿದಿನ್, ಸ್ಪೆಕ್ಷನ್ ನೋಡುವುದು, ಲುಕಿಂಗ್. ಹಾಗಾದ್ರೆ ಏನನ್ನ ಒಳಹೊಕ್ಕು ನೋಡ್ಕೊಳ್ತಕ್ಕಂಥದ್ದು? ತನ್ನನ್ನು ತಾನು ಒಳಕು ನೋಡತಕ್ಕಂಥ ಮಾನಸಿಕ ಪ್ರಕ್ರಿಯೆ ಹಾಗಾದ್ರೆ ಮಾನಸಿಕ ಪ್ರಕ್ರಿಯೆ ಅಂದ್ರೆ ಏನ್ ಸಾರ್? ಪ್ರಶ್ನೆ ಬಂತು. ಮಾನಸಿಕ ಪ್ರಕ್ರಿಯೆ ಅಂದ್ರೆ ಏನು? ಮಾನಸಿಕ ಪ್ರಕ್ರಿಯೆ ಅಂದ್ರೆ ತನ್ನ ತೀರ್ಮಾನ ಕೈಗೊಳ್ಳುವಿಕೆ, ತನ್ನ ಸೃಜನಶೀಲತೆ ಆಗಿರ್ಬೋದು, ತನ್ನ ಸ್ವಂತಿಕೆ ಆಗಿರ್ಬೋದು, ನಂತರದಲ್ಲಿ ತನ್ನ ಸಮಸ್ಯೆ ಪರಿಹರಿಸ್ತಕ್ಕಂಥ ಕೌಶಲ್ಯ ಆಗಿರ್ಬೋದು, ತನ್ನ ಪ್ರಾಕಲ್ಪನೆ ಆಗಿರ್ಬೋದು, ತನ್ನ ನೈತಿಕತೆ ಆಗಿರ್ಬೋದು, ತನ್ನ ಒಂದು ಬುದ್ಧಿಶಕ್ತಿ ಆಗಿರ್ಬೋದು, ಇದೆಲ್ಲವನ್ನ ಕೂಡ ನಮ್ಮ ಮಾನಸಿಕ ಪ್ರಕ್ರಿಯೆಗಳಿವು. ಮಾನಸಿಕ ಪ್ರಕ್ರಿಯೆಗಳಂದ್ರೆ ಬೌದ್ಧಿಕ ಪ್ರವೃತ್ತಿಗಳು ಯಾವೆಲ್ಲ ಬರ್ತದೆ ಅವೆಲ್ಲವೂ ಕೂಡ ಮಾನಸಿಕ ಪ್ರವೃತ್ತಿಗಳು ಅಂತ ಕರಿತೀವಿ. ರೈಟ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಂದರ್ಶನ. ಈ ಸಂದರ್ಶನ ಕೂಡ ಒಂದು ಉತ್ತಮ ವರ್ತನೆಯನ್ನ ಅಧ್ಯಯನ ಮಾಡ್ಲಿಕ್ಕಿರ್ತಕ್ಕಂಥ ಎಲ್ಲ ವಿಧಾನಗಳಿವು. ಈಗ ಒಬ್ಬ ವ್ಯಕ್ತಿಯ ವರ್ತನೆಯನ್ನ ಅಧ್ಯಯನ ಮಾಡಬೇಕಾಗಿದೆ, ಒಂದು ಮಗುವಿನ ವರ್ತನೆಯನ್ನ ಅಧ್ಯಯನ ಮಾಡಬೇಕಾಗಿದೆ ಅಂದ್ರೆ ಈ ಯಾವುದೇ ವಿಧಾನವನ್ನು ಬಳಸಿ ನಾವು ಅಧ್ಯಯನ ಮಾಡೋದು, ವೀಕ್ಷಣೆ ಮಾಡಬಹುದು. ಆದ್ರೆ ಅಂತರಾವಲೋಕನ ನಮಗೆ ನಾವೇ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ವ್ಯಕ್ತಿನಿಷ್ಠ ವಿಧಾನ ಅಂತ ಕರಿತೀವಿ. ವಸ್ತುನಿಷ್ಠ ಅಲ್ಲ. ಪಾಯಿಂಟ್ ಬಿ ನೋಟೆಡ್. ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದಾರೆ ಒಂದು ಬಾರಿ, ವ್ಯಕ್ತಿನಿಷ್ಠ ವಿಧಾನ ಅಂದ್ರೆ ಏನು, ವಸ್ತುನಿಷ್ಠ ವಿಧಾನ ಅಂದ್ರೆ ಏನು? ಅಬ್ಜೆಕ್ಟಿವ್ ಅಂಡ್ ಸಬ್ಜೆಕ್ಟಿವ್ ಅಂತ ಕರಿತೀವಿ. ಈಗ ನೀವು ನನ್ನ ಪಾಠವನ್ನು ಅಬ್ಸರ್ವ್ ಮಾಡ್ತಾ ಇದ್ರಿ, ಹಾಗಾದ್ರೆ ಇದು ಎಂತ ವಿಧಾನ ಅಂತ ಕೇಳಿದ್ರೆ ಇದು ಸಬ್ಜೆಕ್ಟಿವ್. ಅಬ್ಜೆಕ್ಟಿವ್ ಇದು ಅಂದ್ರೆ ವಸ್ತುನಿಷ್ಠ ವಿಧಾನ. ನೀವು ನೋಡ್ತಾ ಇದ್ರಿ, ಎಸ್ ಸರ್ ಇದನ್ನ ಹೇಳ್ತಾ ಇದ್ರಿ, ರಿಲೇಟೆಡ್ ಇದೆ ಇದು ವಿಷಯ ಅಂತಕ್ಕಂಥದನ್ನ ನೀವು ಜಡ್ಜ್ ಮಾಡ್ತೀರಿ. ಇಟ್ ಈಸ್ ಕಾಲ್ಡ್ ಅಬ್ಜೆಕ್ಟಿವ್. ಒಂದು ಕ್ವಶನ್ 4 ಉತ್ತರ ಕೊಟ್ಟಿರ್ತಾನೆ. ನಾಲ್ಕು ಉತ್ತರ ಕೊಟ್ಟಾಗ ಅಲ್ಲಿ ಸರಿ ಉತ್ತರ ಎಕ್ಸಾಕ್ಟ್ ಯಾವ್ದು ಅದನ್ನ ನಾವು ಗುರುತಿಸಬೇಕು. ದಟ್ ಈಸ್ ಕಾಲ್ಡ್ ಏನು? ಅಬ್ಜೆಕ್ಟಿವ್. ಈಗ ನನಗೆ ಬೇಕು ಹೆಂಗ್ ಉತ್ತರ ನಾನು ಮಾಡ್ಕೋತೀನಿ, ನಿಮಗೆ ಬೇಕು ಉತ್ತರ ಹೆಂಗ್ ಮಾಡ್ಕೋತೀರಿ, ಇನ್ನೊಬ್ಬರಿಗೆ ಹೆಂಗ್ ಬೇಕೋ ಹಂಗ ಉತ್ತರವನ್ನು ಮಾಡ್ಕೊಳ್ತಾ ಇದ್ದೇನೆ ಅಂದ್ರೆ ದಟ್ ಈಸ್ ಕಾಲ್ಡ್ ಸಬ್ಜೆಕ್ಟಿವ್. ಹಾಗಾದ್ರೆ ಸಬ್ಜೆಕ್ಟಿವ್ ಇಂಪಾರ್ಟೆಂಟ್, ಅಬ್ಜೆಕ್ಟಿವ್ ಇಂಪಾರ್ಟೆಂಟ್ ಅಂತ ಕೇಳೋದಾದ್ರೆ ನಮ್ಮ ಆಲ್ಮೋಸ್ಟ್ ಪರೀಕ್ಷೆಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಬ್ಜೆಕ್ಟಿವ್ ಬೇಸಿಸ್ ಕ್ವಶನ್ ಕೇಳ್ತಾನೆ. ಆದ್ರೆ GPSR ಮಾತ್ರ ಸಬ್ಜೆಕ್ಟಿವ್ ಇರುತ್ತೆ, ಅಬ್ಜೆಕ್ಟಿವ್ ಇರುತ್ತೆ. ಅಲ್ಲಿ ನೋಡ್ಕೊಂಡು ಆನ್ಸರ್ ಅನ್ನ ಮಾಡ್ತೀವಿ. ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗ್ತಾ ಇದೀನಿ. ಕೆಳಗಿನವುಗಳಲ್ಲಿ ಯಾವ ಅಂಶವು ಸಾಮಾಜಿಕ ಪರಿಸರಕ್ಕೆ ಸೇರುವುದಿಲ್ಲ ಅಂತಕ್ಕಂಥದ್ದು ಕೇಳಿದ್ದಾರೆ. ಸಾಮಾಜಿಕ ಪರಿಸರಕ್ಕೆ ಯಾವುದು ಸೇರೋದಿಲ್ಲ. ವಿಚ್ ಇಸ್ ನಾಟ್ ಬಿಲಾಂಗ್ಸ್ ಟು ಸೋಷಿಯಲ್ ಎನ್ವೈರನ್ಮೆಂಟ್ ಅಂತಕ್ಕಂಥದ್ದನ್ನ ಕೇಳಿದ್ದಾರೆ. ಕುಟುಂಬ, ಭೌಗೋಳಿಕ ಸನ್ನಿವೇಶ, ಸಮುದಾಯ, ಸಮವಯಸ್ಕರ ಗುಂಪು. ಸೊ ಇಲ್ಲಿ ಏನಿದಾವೆ ಅಂತಕ್ಕಂಥದ್ದು ನೋಡ್ರಿ, ಕುಟುಂಬ ಇದೆ, ಭೌಗೋಳಿಕ ಸನ್ನಿವೇಶ ಇದೆ, ಸಮುದಾಯ ಇದೆ, ಇನ್ನೊಂದು ಯಾವ್ದಿದೆ, ಸಮವಯಸ್ಕರ ಗುಂಪು ಅಂತ ಇದೆ. ಹಾಗಾದ್ರೆ ಮೊದಲೇ ನೋಡೋಣ, ಕುಟುಂಬ ಯಾಕಲ್ಲ ಅಂತಕ್ಕಂಥದ್ದು ನೋಡಿದಾಗ ಕುಟುಂಬ ಸಾಮಾಜಿಕ ಪರಿಸರಕ್ಕೆ ಸೇರತ್ತಾ? 100% ಸೇರುತ್ತೆ. ಸಮುದಾಯ ಸೇರತ್ತೆ, ಸಮವಯಸ್ಕರ ಗುಂಪುನು ಸೇರುತ್ತೆ. ಹಾಗಾದ್ರೆ ಯಾವ ಸೇರಲ್ಲ? ಭೌಗೋಳಿಕ ಸನ್ನಿವೇಶ. ಹಾಗಾದ್ರೆ ಸರ್ ಇದು ಯಾವ್ದಕ್ಕೆ ಸೇರುತ್ತೆ? ಭೌಗೋಳಿಕ ಸನ್ನಿವೇಶ. ಭೌಗೋಳಿಕ ಸನ್ನಿವೇಶ ಸೇರೋದು ಯಾವ್ದಕ್ಕೆ ಸೇರ್ತದೆ ಮೇಡಮ್? ಯಾವ್ದಕ್ಕೆ ಸೇರ್ತದೆ? ಇದು ಭೌತಿಕ ಪರಿಸರಕ್ಕೆ ಸೇರುತ್ತೆ. ಭೌತಿಕ ಪರಿಸರ ಅಂದ್ರೆ ಏನ್ ಸರ್ ಮೇಡಮ್? ಭೌತಿಕ ಪರಿಸರ ಸುತ್ತಮುತ್ತಲಿನ ಇರ್ತಕ್ಕಂಥ ವಾತಾವರಣ ಏನು, ಆಹಾರ ಆಗಿರ್ಬೋದು, ಹೌದಾ, ವಾಯುಗುಣ ಆಗಿರ್ಬೋದು, ಗಾಳಿ ಆಗಿರ್ಬೋದು, ನೀರು ಆಗಿರ್ಬೋದು, ನಿದ್ದೆ, ಇವೆಲ್ಲವೂ ಕೂಡ ಭೌತಿಕ ಪರಿಸರ ಅಂತ ಕರಿತೀವಿ. ಹೌದಾ? ಒಂದು ಮನುಷ್ಯ ಚೆನ್ನಾಗಿ ಬದುಕಬೇಕಂದ್ರೆ ಫಸ್ಟ್ ಏನ್ ಬೇಕು?
ಭೌತಿಕ ಪರಿಸರ ಚೆನ್ನಾಗಿರ್ಬೇಕು. ಅದಾದ್ಮೇಲೆ ಮಿಕ್ಕಿರ್ತಕ್ಕಂಥ ಪ್ರೀತಿ, ಏನೋ ನಮ್ಮ ಅಬ್ರಾಮ್ ಮಾಸ್ಲೋ ಅವ್ರು ಹೇಳ್ತಾರಲ್ಲ, 5 ಪ್ರಮುಖ ಸ್ಟೇಜಸ್ಗಳನ್ನ ಹೇಳಿದ್ರು. ಫಸ್ಟ್ ಏನ್ರಿ, ಅದು ನಾವು ಫಿಸಿಯೋಲಾಜಿಕಲ್ ನೀಡ್ಸ್ ಅಂತ ಕರಿತೀವಿ. ಫಸ್ಟ್ ನಮ್ಮ ನಿದ್ದೆ, ನಮ್ಮ ಊಟ, ಇದೆಲ್ಲ ನಮ್ ಫುಲ್ಫಿಲ್ ಆಗ್ಬೇಕು. ಲೈಂಗಿಕತೆ, ಹೌದಾ, ಇವೆಲ್ಲ ಏನು ಫಿಸಿಯೋಲಾಜಿಕಲ್ ನೀಡ್ಸ್. ಇವು ಆಹಾರ, ಗಾಳಿ, ನೀರು, ಇವೆಲ್ಲ ಫಿಸಿಯೋಲಾಜಿಕಲ್ ನೀಡ್ಸು. ಇದು ಇದ್ದಾಗ ನೆಕ್ಸ್ಟ್ ಬರುತ್ತೆ ಪ್ರೀತಿ ಮತ್ತು ವಾತ್ಸಲ್ಯ. ಇದು ರಕ್ಷಣಾ ಅಗತ್ಯತೆಗಳು ಬರುತ್ತೆ. ಒಂದು ಜಾಬ್ ಬೇಕು, ಸೇಫ್ಟಿ ಬೇಕು ಅಂತೇಳಿ. ಅದಾದ್ಮೇಲೆ ಪ್ರೀತಿ, ಲವ್ ಅಂಡ್ ಅಫೆಕ್ಷನ್ ಬರುತ್ತೆ. ಅದಾದ್ಮೇಲೆ ಸೆಲ್ಫ್ ಎಸ್ಟೀಮ್ ಬರುತ್ತೆ. ಸೆಲ್ಫ್ ಆಕ್ಚುಲೈಸೇಷನ್ ಲಾಸ್ಟ್ ಬರುತ್ತೆ. ಆದ್ರೆ ಫಸ್ಟ್ ಬರ್ತಕ್ಕಂಥದ್ದು ಏನು, ಇದು ಸಾಮಾಜಿಕ ಪರಿಸರದಲ್ಲಿ ಕುಟುಂಬ, ಸಮುದಾಯ, ಸಮವಯಸ್ಕರ ಗುಂಪು ಅಂದ್ರೆ ಗೆಳೆಯರ ಗುಂಪು ಬರ್ತದೆ. ಸಮೂಹ ಮಾಧ್ಯಮಗಳು ಬರ್ತವೆ. ನೆರೆಹೊರೆ ಬರ್ಬೋದು ಇದರಲ್ಲಿ, ಸಾಮಾಜಿಕ ಪರಿಸರದಲ್ಲಿ, ರೈಟ್. ಸೊ ಹಾಗಾದ್ರೆ ಭೌಗೋಳಿಕ ಸನ್ನಿವೇಶ ಅಷ್ಟೇ ಅಲ್ಲ, ನೀರು, ಗಾಳಿ, ಆಮೇಲೆ ವಾಯುಗುಣ, ಆಹಾರ, ಔಷಧಿಗಳು, ಇವೆಲ್ಲ ಏನು ಭೌಗೋಳಿಕ ಪರಿಸರ, ಭೌಗೋಳಿಕ ಸನ್ನಿವೇಶ ಇದು. ಹಾಗಾದ್ರೆ ಇನ್ನೊಂದು ಬರುತ್ತೆ ಇದಲ್ದೇನೆ, ಬೌದ್ಧಿಕ ಪರಿಸರ ಅಂತ ಬರುತ್ತೆ. ಏನ್ ಬರುತ್ತೆ ಸರ್ ಅದು? ಮೇಡಮ್ ಏನ್ ಬರುತ್ತೆ? ಬೌದ್ಧಿಕ ಪರಿಸರ, ಇಂಟೆಲೆಕ್ಚುಯಲ್ ಎನ್ವೈರ್ಮೆಂಟ್ ಅಂತ ಕರಿತೀವಿ. ಇಂಟೆಲೆಕ್ಚುಯಲ್ ಮೀನ್ಸ್ ವಾಟ್? ಬೌದ್ಧಿಕ ಪರಿಸರ ಅಂದ್ರೆ ಏನು? ನಮ್ಮ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದು ಮನೆ ಆಗಿರ್ಬೋದು, ಶಾಲೆ ಆಗಿರ್ಬೋದು. ಶಾಲೆಯಲ್ಲಿ ಬರ್ತಕ್ಕಂಥ ಗ್ರಂಥಾಲಯ ಆಗಿರ್ಬೋದು, ಪಠ್ಯ ಚಟುವಟಿಕೆಗಳಾಗಿರ್ಬೋದು, ಸಹಪಠ್ಯ ಚಟುವಟಿಕೆಗಳಾಗಿರ್ಬೋದು, ಇದೆಲ್ಲವೂ ಕೂಡ ಏನಂತ ಕರಿತೀವಿ? ಸಾಮಾಜಿಕ ಪರಿಸರ ಅಂತ ಕರಿತೀವಿ. ಇದು ಯಾವುದೋ ಬೌದ್ಧಿಕ ಪರಿಸರ ಅಂತ ಕರಿತೀವಿ. ಪಾಯಿಂಟ್ ಬಿ ನೋಟೆಡ್. ಸೊ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಸರಿಯಾಗಿ ಹೊಂದಿಸಿರುವ ವರ್ಗವನ್ನ ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಬಂಡೂರ್ ಕೊಟ್ಟಿದ್ದಾರೆ, ಬ್ರೂನರ್, ಸ್ಕಿನ್ನರ್, ಬ್ಲೂಮ್. 4 ನೀವು ಗುರುತಿಸಿದಾಗ ಒಂದು ಉತ್ತರ ನಿಮಗೆ ಸಿಗತ್ತೆ ಇಲ್ಲಿ. ಪ್ರಭುತ್ವ ಕಲಿಕೆ, ಕಾರ್ಯಕ್ರಮಾನ್ವಯ ಕಲಿಕೆ, ಸಾಮಾಜಿಕ ಕಲಿಕೆ, ಅನ್ವೇಷಣ ಕಲಿಕೆ. ಬಂಡೂರ್, ಬ್ರೂನರ್, ಸ್ಕಿನ್ನರ್, ಬ್ಲೂಮ್, ಇದನ್ನ ಹೊಂದಿಸ್ಬೇಕು. ಸೊ ಬಂಡೂರ್ ಯಾವುದಕ್ಕೆ ಹೊಂದಿಸೋಣ ನಾವು? ಅದು ಸಾಮಾಜಿಕ ಕಲಿಕೆಗೆ ಬಂಡೂರ್ ಅವ್ರದ್ದು ಹೊಲಿಸ್ತೀವಿ. A3 ಅಂತಕ್ಕಂಥದ್ದು ಫಸ್ಟ್ ಆಪ್ಷನ್ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಹೌದಾ? ಬ್ರೂನರ್ ಯಾವ್ದಕ್ಕೆ ಹೊಂದಿಸ್ತೇವೆ? ಬ್ರೂನರ್ ಅವ್ರದ್ದು ಯಾವ ಕಲಿಕೆ ಹೊಂದಿಸ್ತೀವಿ? ಅನ್ವೇಷಣ ಕಲಿಕೆಗೆ ಹೊಂದಿಸ್ತೀವಿ. ಸ್ಕಿನ್ನರ್ ಅವ್ರದ್ದು ಯಾವ್ದಕ್ಕೆ ಹೊಂದಿಸ್ತೀವಿ? ಕಾರ್ಯಕ್ರಮಾನ್ವಯ ಕಲಿಕೆ. ಬ್ಲೂಮ್ ಅವ್ರದ್ದು ಪ್ರಭುತ್ವ ಕಲಿಕೆ. ಓಕೆ. ಸೊ ಈಗ ನಾನು ಇಲ್ಲಿ ಮಾರ್ಕ್ ಮಾಡಕ್ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಐ ವಿಲ್ ಬಿ ಡೂ ಇಟ್ ಲೇಟರ್. ಯಾಕಂದ್ರೆ ಇಲ್ಲಿ ನಾನು ಮಾರ್ಕಿಂಗ್ ಸ್ಕೀಮ್ ತಗೊಂಡೆ ಅಂದ್ರೆ ನಿಮ್ಗೆ ಕ್ವಶನ್ಸ್ ಕಾಣಲ್ಲ. ಟ್ರೈ ಮಾಡೋಣ, ನೋಡೋಣ. ಓಕೆ. ಲೇಸರ್ದು ಆಪ್ಷನ್ ಆಗ್ತಾ ಇದೆ, ಪೆನ್ ಮೂವ್ಮೆಂಟ್ ಆಗ್ತಾ ಇಲ್ಲ. ಇರ್ಲಿ, ಇಲ್ಲಿ ನೋಡ್ರಿ, ಬಂಡೂರ್ ಅವ್ರದ್ದು ನಾನು ಯಾವ್ದಕ್ಕೆ ಹೊಂದಿಸ್ತೀನಿ? ಸಾಮಾಜಿಕ ಕಲಿಕೆ. 1ನೇ ಆಪ್ಷನ್ ಸರಿ ಇದೆ. ಅಲ್ಫ್ರೆಡ್ ಬಂಡೂರ್ ಅವರು ಬೋಬೋ ಡಾಲ್ ಅಂತಕ್ಕಂಥ ಗೊಂಬೆ ಮೇಲೆ ಪ್ರಯೋಗ ಮಾಡಿದ್ರು, ನಿಮ್ಗೆ ಗೊತ್ತಿದೆಯಾ? ರೈಟ್. ಯಾವ್ದ್ರ ಮೇಲೆ ಪ್ರಯೋಗ ಮಾಡ್ತಾರೆ? ಬೋಬೋ ಡಾಲ್ ಅಂತೇಳಿ. ಬೋಬೋ ಡಾಲ್ ಅಂದ್ರೆ ಏನು? ಒಂದು ಮಗುವಿನಲ್ಲಿ ಏನು ಆ ಪ್ರವೃತ್ತಿಗಳಿದಾವೆ, ಅದು ಆಕ್ರಮಣಕಾರಿ ಪ್ರವೃತ್ತಿ ಆಗಿರ್ಬೋದು, ಮೃದುತ್ವ ಪ್ರವೃತ್ತಿಗಳಾಗಿರ್ಬೋದು, ಅದನ್ನ ನಾವು ನೋಡಿ ಕಲಿಯುವಿಕೆ, ಸಾಮಾಜಿಕ ಕಲಿಕೆ ಅಂತ ಕರಿತೀವಿ, ಅಥವಾ ಮದ ನಿರ್ಮಾಣ ಕಲಿಕೆ ಅಂತ ಕರಿತೀವಿ, ಅಥವಾ ಆದರ್ಶ ಕಲಿಕೆ ಅಂತ ಕರಿತೀವಿ, ಅದು ವೀಕ್ಷಣಾ ಕಲಿಕೆ ಅಂತ ಕರಿತೀವಿ. ಸೊ ಇದೆಲ್ಲದರ ಮೇಲೆ ಕ್ವಶನ್ ಆಗಿದೆ. ಒಂದೇ ಹೆಸರನ್ನ ಕೇಳಿ ಈ ಕಲಿಕೆ ಯಾರಿಗೆ ಸಂಬಂಧಪಟ್ಟಿದೆ? ಬಂಡೂರ್ ಅವರಿಗೆ ಸಂಬಂಧಪಟ್ಟಿದೆ. ಸಾಮಾಜಿಕ ಕಲಿಕೆ, ವೀಕ್ಷಣಾ ಕಲಿಕೆ, ಮಾಡಿ ಕಲಿಕೆ, ಯತ್ನರಹಿತ ಕಲಿಕೆ, ಆದರ್ಶ ಕಲಿಕೆ, ವೀಕ್ಷಣಾ ಕಲಿಕೆ. ಬೇರೆ ಬೇರೆ ರೀತಿಯಿಂದ ಕರಿತಾನೆ ಬಂಡೂರ್ ಅವರು. ಬೋಬೋಡಾಲ್ ಅಂತ ಹೇಳ್ತಾ ಇದ್ದೆ ಎಲ್ಲ ಕತೆ. ಒಂದು ಗೊಂಬೆ ಇರುತ್ತೆ, ಆ ಗೊಂಬೆನ ನೋಡಿ ಏನ್ ಮಾಡ್ತಂದ್ರೆ, ಒಬ್ಬ ವ್ಯಕ್ತಿ ಬಂದು ಅದನ್ನ ಜಾಡ್ಸಿ ಒದಿತಾನೆ, ಅದ್ರ ಜೊತೆ ಕೆತ್ತಾಡ್ತಾನೆ, ಏನೇನೋ ಬೈತಾನೆ. ಅದನ್ನ 2 ಗುಂಪುಗಳಿಗೆ ತೋರಿಸ್ತಾರೆ. ಒಂದು ಮೃದುತ್ವ ಗುಂಪು, ಇನ್ನೊಂದು ಆಕ್ರಮಣಕಾರಿ ಗುಂಪು. ಆಕ್ರಮಣಕಾರರಲ್ಲಿ ಇನ್ನಷ್ಟು ಆಕ್ರಮಣಕಾರಿ ಪ್ರವೃತ್ತಿಗಳು ಕಂಡು ಬರುತ್ತೆ ಸಾರ್. ಆದ್ರೆ ಮೃದುತ್ವ ಗುಂಪಿನಲ್ಲಿ ಏನು ಬರುತ್ತೆ? ಅದು ಇಲ್ಲಿ ಹಿಂದೆ ಇಲ್ಲದೆ ಇರ್ತಕ್ಕಂಥ ಕೆಲವೊಂದು ಬದಲಾವಣೆಗಳು ಕಂಡು ಬರುತ್ತೆ. ಇದ್ರ ಅರ್ಥ, ಟೀಚರ್ ಇಸ್ ಅ ರಿಪ್ರೆಸೆಂಟೇಟಿವ್ ಫಾರ್ ಹಿಸ್ ಕ್ಲಾಸ್. HSTR ಕ್ವಶನ್ ಆಗಿದೆ. ತರಗತಿಯನ್ನ ಪ್ರತಿನಿಧಿಸ್ತಕ್ಕಂಥ ನಾಯಕ ಯಾರು ಅಂತ ಕೇಳೋದಾದ್ರೆ ವೀಕ್ಷಣಾ ಕಲಿಕೆಯಲ್ಲಿ ಅದು ಶಿಕ್ಷಕನೇ ಆಗಿರ್ತಾನೆ. ಅಂದ್ರೆ ನೀವು ಇಲ್ಲಿ ಶಿಕ್ಷಕರು ಯಾವುದರಿಂದ, ಹೊಡೆಯುವಿಕೆಯಿಂದ, ಬಡಿಯುವಿಕೆಯಿಂದ ಏನನ್ನ ಡೆವಲಪ್ ಮಾಡ್ಬೋದು ಮಕ್ಕಳಲ್ಲಿ? ಅಂತ ಪ್ರವೃತ್ತಿನೇ ಡೆವಲಪ್ ಮಾಡ್ಬೋದು ಹೊರತು ಅವರಲ್ಲಿ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದರ ಅರ್ಥ ನಾವು ತಿಳ್ಕೊಬೇಕಷ್ಟೇ, ಈ ಆಕ್ರಮಣಕಾರಿ ಪ್ರವೃತ್ತಿ ಆಕ್ರಮಣಕಾರತ್ವವನ್ನು ಉಂಟು ಮಾಡುತ್ತೆ, ಒಳ್ಳೆಯ ಪ್ರವೃತ್ತಿ ಒಳ್ಳೆಯದನ್ನು ಉಂಟು ಮಾಡ್ತಿದ್ದೆ. ಇದನ್ನ ಅನುಕರಣಾ ಕಲಿಕೆ ಅಂತ ಕೂಡ ಕರಿತೀವಿ. ಬಹಳ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ದಾರೆ. ಅನುಕರಣಾ ಕಲಿಕೆ ಅಂದ್ರೆ ಇಮಿಟೇಟ್ ಮಾಡ್ತಾನೆ ಚೈಲ್ಡ್. ಏನ್ ಮಾಡ್ತಾನೆ? ದ ಟೀಚರ್ is the representative for his class. The child is imitating his teacher. ಸೊ ಅವರ ಟೀಚರ್ ಅನ್ನ ಆತ ಇಮಿಟೇಟ್ ಮಾಡ್ತಾ ಇದ್ದಾನೆ. ಸೊ ಇದನ್ನ ನೋಟ್ ಮಾಡ್ಕೋಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು ಬ್ರೂನರ್. ಬ್ರೂನರ್ ಕೊಟ್ಟಿರ್ತಕ್ಕಂಥ ಕಲಿಕೆ ಅನ್ವೇಷಣಾ ಕಲಿಕೆ ಅಥವಾ ಸಂಶೋಧನಾ ಕಲಿಕೆ ಅಂತ ಕರಿತೀವಿ ಬ್ರೂನರ್ ಅವರು. ಅಥವಾ ಬೌದ್ಧಿಕ ಪ್ರವೃತ್ತಿಗಳು ಅಂತ ಕರಿತೀವಿ, ಅಥವಾ ಬೌದ್ಧಿಕ ಆಯಾಮಗಳು ಅಂತ ಕರಿತೀವಿ, ಬೌದ್ಧಿಕ ಪ್ರಕ್ರಿಯೆಗಳು ಅಂತ ಕರಿತೀವಿ. ಚಟುವಟಿಕೆ ಆಧಾರಿತ ಕಲಿಕೆಯನ್ನ ನಂತರದಲ್ಲಿ
ಒಂದು ಅದನ್ನ ಕ್ರಿಯಾತ್ಮಕ ಅಂತ ಕರಿತೀವಿ. ಚಟುವಟಿಕೆ ಆಧಾರಿತ ಕಲಿಕೆಗೆ ಇನ್ನೊಂದು ಹೆಸರು ಕ್ರಿಯಾತ್ಮಕ ಅಂತೇಳಿ, ಬಿಂಬ ರೂಪದ ಪ್ರಾತಿನಿಧ್ಯ, ಪ್ರತಿಮಾ ಪ್ರಾತಿನಿಧ್ಯ ಅಂತ ಕರಿತೀವಿ. ಎರಡನೇದು ಬರ್ತಕ್ಕಂಥದ್ದು. ಮೂರನೇದು ಏನಂದ್ರೆ ಬಹಳ ಇಂಪಾರ್ಟೆಂಟ್, ಸಾಂಕೇತಿಕ ಅಥವಾ ಭಾಷೆ ಅಂತ ಕರಿತೀವಿ. ಇದನ್ನೇ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅನ್ವೇಷಣ ಕಲಿಕೆ ಮೂಲಕ ತಿಳಿಸ್ಕೊಡ್ತಾರೆ. ಬಹಳ ಮಹತ್ವದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ಕಿನ್ನರ್ ಕಾರ್ಯಕ್ರಮಣವೇ ಕಲಿಕೆ, ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ ಅಂತಕ್ಕಂಥದ್ದು 1954ರಲ್ಲಿ ಕಾನ್ಸೆಪ್ಟ್ ಅನ್ನು ಕೊಟ್ಟರು. ಎಕ್ಸಾಮ್ ಇದನ್ನ ಕ್ವಶನ್ ಆಗಿದೆ. ಹೂ ಇಸ್ ದ ಗಿವನ್ ದ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ ಅಂತಕ್ಕಂಥ, ಹೂ ಇಸ್ ದ ಗಿವನ್ ಎ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ ಗಿವನ್ ಬೈ, ಯಾರಿಂದ ಕೊಟ್ಟರು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಸ್ಕಿನ್ನರ್ ಅವ್ರು ಕೊಡ್ತಾರೆ ಇದನ್ನ. ಇದರಲ್ಲಿ 5 ಹಂತಗಳು ಬರ್ತವೆ. ಚಿಕ್ಕ ಚಿಕ್ಕ ಹಂತಗಳ ತತ್ವ, ತತ್ಕ್ಷಣ ದೃಢೀಕರಣ ತತ್ವ, ಸ್ವಯಂ ಪರೀಕ್ಷಿಸುವ ತತ್ವ, ಸ್ವಯಂ ಗತಿ ತತ್ವ, ಮೌಲ್ಯಮಾಪನ ತತ್ವ ಅಂತ ಹೇಳಿ 5 ಪ್ರಮುಖ ಬೇರೆ ಬೇರೆ ಹಂತಗಳು ಬರ್ತವೆ. ಅದನ್ನ ನಾವು ಕಂಟೆಂಟ್ ಅಲ್ಲಿ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಬರ್ತಕ್ಕಂಥದ್ದು ಬ್ಲೂಮ್ ಅವ್ರದ್ದು ಪ್ರಭುತ್ವ ಕಲಿಕೆ. ಯಾವುದೇ ಒಂದು ವಿಷಯವನ್ನು ಕಲಿಬೇಕಾಗಿದೆ ಅಂದ್ರೆ ಪ್ರಭುತ್ವ ಕಲಿಬೇಕು ಅಂದ್ರೆ ಇದರ ಅರ್ಥ, ಶಾಲೆಯಲ್ಲಿ ಒಂದು ಮಕ್ಕಳಿಗೆ ಏನ ಕಲಿಕೆ, ಇವತ್ತು ನಾವು 20% ಮಾತ್ರ ಬುದ್ಧಿವಂತ ಮಕ್ಕಳನ್ನ ಕಾಣ್ತೀವಿ, 80% ಎಲ್ಲ ಸ್ಲೋ ಲರ್ನರ್ಸ್ ಇದಾರೆ, ಅಥವಾ ಮೀಡಿಯಂ ಆಗಿ ಲರ್ನರ್ಸ್ ಇದಾರೆ. ಯಾಕಿದಾರೆ ಹಂಗಂದ್ರೆ ಅವ್ರಿಗೆ ನಾವು ಏನು ಪ್ರತಿಭಾನ್ವಿತರಿಗೆ ಏನು ಒಂದು ಸಮಯ ಕೊಟ್ಟು ಕಲಿಸ್ತೀವಲ್ಲ, 1 ಗಂಟೆ ಕಲಿಸ್ತಾ ಇದೀವಿ ಅಂದ್ರೆ ಇವ್ರಿಗೆ ಅದ್ರ 10% ನಾ ಸಮಯ ಕೊಟ್ಟು ಕಲಿಸಿದ್ರೆ ಅವರಷ್ಟು ಇವರು ಕೂಡ ಡೆವಲಪ್ ಆಗ್ತಾರೆ ಅನ್ನೋದು ಬ್ಲೂಮ್ ಅವ್ರು ಹಿಡಿರ್ತಕ್ಕಂಥ ಕಾನ್ಸೆಪ್ಟ್ ಇದು. ಅದೇ ಪ್ರಭುತ್ವ ಕಲಿಕೆ ಅಂತ ಕರಿತೀವಿ. ಇದ್ರ ಮುಂದೆ ಕಂಟೆಂಟ್ ಅಲ್ಲಿ ಡಿಸ್ಕಷನ್ ಮಾಡೋಣ, ಇರ್ಲಿ. ನೆಕ್ಸ್ಟ್ ಬರ್ತಕ್ಕಂಥದ್ದು, ಈ ಕೆಳಗಿನವುಗಳಲ್ಲಿ ಯಾವುದು ಐಚ್ಛಿಕ ಅವಧಾನದ ಉದಾಹರಣೆಯಾಗಿದೆ ಅಂತ ಕೇಳಿದ್ರೆ, ಐಚ್ಛಿಕ, ಅನೈಚ್ಛಿಕ ಮತ್ತು ಅಭ್ಯಾಸ ಅವಧಾನ ಅಂತೇಳಿ 3 ವಿಧಗಳು ಬರ್ತವೆ. ಒಂದು ಐಚ್ಛಿಕ ಬರ್ತದೆ, ಇನ್ನೊಂದು ಅನೈಚ್ಛಿಕ ಬರ್ತದೆ, ಅಭ್ಯಾಸ ಬರ್ತದೆ. 3 ಜೋರಾದ ಶಬ್ದ ಕೇಳಿದಾಗ ತಲೆ ತಿರುಗಿಸಿ ನೋಡ್ತಕ್ಕಂಥದ್ದು. ನೋಡ್ರಿ ಇದು, ಶಿಕ್ಷಕರು ವಿದ್ಯಾರ್ಥಿಗಳ ಬರವಣಿಗೆ ದೋಷಗಳನ್ನು ಗಮನಿಸೋದು. ಅನೈಚ್ಛಿಕವಾಗಿ ನೋಡ್ತೀವಿ ನಾವು, ಚೆಕ್ ಮಾಡ್ತಿರ್ತೀವಿ, ಎಲ್ಲೋ ಒಂದ್ ಕಡೆ ಕಣ್ಣು ಹೋಗ್ಬಿಡುತ್ತೆ, ರೌಂಡ್ ಆಗಿಬಿಡ್ತೀವಿ. ಅನೈಚ್ಛಿಕ. ಜೋರಾದ ಶಬ್ದ ಬೇಕಂತ ಕೇಳಲ್ಲ, ಸುಮ್ಮನೆ ಸಡನ್ ಒಂದು ಶಬ್ದ ಆಯ್ತಪ್ಪ. ಈಗ ನೀವು ಇಲ್ಲಿ ಪಾಠ ಕೇಳ್ತಾ ಇದ್ರಿ, ಯಾರೋ ಮನೇಲಿ ಒಳಗಡೆ ನಿಮ್ಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಒಂದು ಸಪ್ಲ ಮಾಡ್ತಿದಾರೆ ಅಂದ್ರೆ ನೀವು ಬೇಕಂತ ಕೇಳಲ್ಲ, ಆದ್ರೂ ಕೂಡ ಆ ಕಡೆ ನಿಮ್ ಡೈವರ್ಟ್ ಏನಾಗುತ್ತೆ, ಮನಸ್ಸು ಆ ಕಡೆಗೆ ಹೋಗುತ್ತೆ ಅಲ್ವಾ, ಅದು ಬರೋದಿಲ್ಲ. ಪರೀಕ್ಷೆಗೆ ಮುನ್ನ ವಿದ್ಯಾರ್ಥಿಗಳು ಇದ್ರ ಮೇಲೆ ಗಮನ ಕೊಟ್ಟು ತೋರಿಸಿ, ಇದು ಬಹಳ ಇಂಪಾರ್ಟೆಂಟ್. ಎಸ್, ಪರೀಕ್ಷೆಗೆ ಮುನ್ನ, ಈಗ ನಾಳೆ ಎಕ್ಸಾಮ್ ಇದೆ, ಈಗ ನೋಟಿಫಿಕೇಶನ್ ಆಯ್ತು ಅಂತ ಇಟ್ಕೊಡ್ರಿ. ಸೊ ನಾವೇನ್ ಮಾಡ್ತೀವಿ, ಕಾನ್ಸಂಟ್ರೇಟೆಡ್ ಆಗಿ ಓದ್ತೀವಿ. ಬಿಕಾಸ್ ವಿ ಹ್ಯಾವ್ ಟು ಕ್ರ್ಯಾಕ್ ಎಕ್ಸಾಮಿನೇಷನ್. ತುಂಬಾ ಜನ ಕನಸು ಇಟ್ಕೊಂಡು ಕೂತಿದ್ರಿ, ತುಂಬಾ ಜನ ಕಾಯ್ತಾ ಇದ್ರಿ, ನಾನು ಹೇಗಾದ್ರೂ ಮಾಡಿ ಈ ಪರೀಕ್ಷೆಯಲ್ಲಿ ಸಕ್ಸಸ್ ಆಗಬೇಕು, ಸರ್ಕಾರಿ ಹುದ್ದೆನ ನಂದಾಗಿಸ್ಕೊಳ್ಬೇಕು ಅಂತೇಳಿ 1 ವರ್ಷದಿಂದ ಓದ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಇದ್ರಿ. ಇದರ ಅರ್ಥ ಐಚ್ಛಿಕವಾಗಿ ಓದ್ತಾ ಇದ್ರಿ. ಐಚ್ಛಿಕ ಇಟ್ ಮೀನ್ಸ್ ಇಚ್ಛೆಗೆ ಅನುಗುಣವಾಗಿ, ರೈಟ್. ಸೊ ಅಟೆನ್ಷನ್ ಬಹಳ ಇಂಪಾರ್ಟೆಂಟ್. ಇಂಟ್ರೆಸ್ಟಿಕ್ ಒಂದು ಅಟೆನ್ಷನ್ ಅಂತ ಕರಿತೀವಿ. ಸೊ ಆಂತರಿಕವಾಗಿ ನೀವು ಅದರ ಮೇಲೆ ಗಮನ ಕೊಡ್ತಾ ಇದ್ರಿ. ಯು ಹ್ಯಾವ್ ಆಲ್ರೆಡಿ ರೀಡ್ ದಟ್ ಕ್ವಶನ್ ಪೇಪರ್. ಸಾಕಷ್ಟು ಇಲ್ಲಿವರೆಗೆ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡ್ಕೊಂಡಿರ್ತೀರಿ. ದಿಸ್ ಇಸ್ ದ ಸ್ಟೇಜ್ ನಂಬರ್ 1. ಎಕ್ಸಾಮಲ್ಲಿ ಸಕ್ಸಸ್ ಆಗಿದೆ ಅಂದ್ರೆ ಫಸ್ಟ್ ನಿಮ್ಮ ಹತ್ರ ಎಲ್ಲ ಕ್ವಶನ್ ಪೇಪರ್ ಇರಬೇಕು. ಅದು ಏನಂದ್ರೆ ಅವೇ ಕ್ವಶನ್ಸ್ ಬೀಳ್ತಾವಂತಲ್ಲ, ಪಾಯಿಂಟ್ ಬಿ ನೋಟೆಡ್. ಜಸ್ಟ್ ಅದು ರಹದಾರಿ ಒಂದು ಹೆಂಗ್ ಕೇಳಿದಾರೆ, ಇಲ್ಲಿ ಕ್ವಶನ್ ಕೇಳ್ತಕ್ಕಂಥ ಸ್ಟೈಲ್ ಏನಾಗಿದೆ, ಕ್ವಶನ್ ಯಾವ ಬೇಸಿಸ್ ಮೇಲೆ ಕೇಳಿದ್ದಾರೆ ಅನ್ನೋದ್ರ ಮೇಲೆ ನಮ್ಗೆ ಗೊತ್ತಾಗತ್ತೆ ಒಂದು ಸ್ವಲ್ಪ. ಈಗಿರ್ತಕ್ಕಂಥ ಕ್ವಶನ್ ಪೇಪರ್ಸ್ಗಳು ಬಹಳ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇದೆ. ಹಿಂದೆ ಇರ್ತಕ್ಕಂಥ ತುಂಬಾ ಸರಳ ಇರ್ತಕ್ಕಂಥ, ಈಸಿಯಾಗಿ ನೀವು ನೋಡಿದ ತಕ್ಷಣ ಕಣ್ ಮುಚ್ಕೊಂಡು ಕ್ರ್ಯಾಕ್ ಮಾಡ್ಬೋದು ಅನ್ಸುತ್ತೆ. ಬಟ್ ಆ ರೀತಿ ಬರಲ್ಲ. ಈಗ ಕ್ವಶನ್ ತುಂಬಾ ಡಿಫಿಕಲ್ಟ್ ಲೆವೆಲ್ ಜಾಸ್ತಿ ಇದೆ. ಸೊ ಸೆಕೆಂಡ್ ಒನ್ ಬಂದಾಗ ಪಠ್ಯಕ್ರಮ ಏನಿದೆ ಅಂತ ನೋಡ್ತೀವಿ. ಎರಡನೇ ಥಾಟ್ ಬಂದಾಗ ಪಠ್ಯಕ್ರಮ ಅಂತ ಬಂದಾಗ HST ಓದ್ತಾ ಇದೀವಿ ಅಂದ್ರೆ 2 ಪೇಪರ್ ಬರುತ್ತೆ. ಪೇಪರ್ 1 ಅಲ್ಲಿ 5 ಸಬ್ಜೆಕ್ಟ್ಸ್ ಇದಾವೆ ಅಂದ್ರೆ ಅದನ್ನ ಏನಿದೆ, ಮೆಂಟಲ್ ಎಬಿಲಿಟಿಗೆ ಏನಿದೆ, ಕಂಪ್ಯೂಟರ್ಗೆ ಏನಿದೆ, ಜನರಲ್ ನಾಲೆಜ್ಗೆ ಏನಿದೆ, ಸೈಕಾಲಜಿಗೆ ಏನಿದೆ, ಇಂಗ್ಲೀಷ್ಗೆ ಏನಿದೆ ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ತೀವಿ, ಇನ್ಫಾರ್ಮೇಶನ್ಸ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅದಾದ್ಮೇಲೆ ಪೇಪರ್ 2 ನಮ್ಮ ರಿಲೇಟೆಡ್ ಸಬ್ಜೆಕ್ಟ್ ಸೋಷಿಯಲ್ ಇದ್ರೆ ಸೋಷಿಯಲ್, ಸೈನ್ಸ್ ಇದ್ರೆ ಸೈನ್ಸ್, CBZ ಮ್ಯಾಥಮೆಟಿಕ್ಸ್ ಅವ್ರು ಯಾವ್ದಿರುತ್ತೆ ಅದನ್ನ ತಗೊಂಡು ಓದ್ತಾರೆ. GPSR ಬಂದಾಗ ಅವ್ರು ಪೇಪರ್ 1 ಕಾಮನ್ ಆಗಿ 6 ಸಬ್ಜೆಕ್ಟ್ ಇರುತ್ತೆ. ಹೆಲ್ತ್ ಅಂಡ್ ಎಜುಕೇಶನ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ನಂತರದಲ್ಲಿ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಆಮೇಲೆ ಸೈಕಾಲಜಿ 50 ಮಾರ್ಕ್ಸ್ ಬರುತ್ತೆ, ಜನರಲ್ ನಾಲೆಜ್ 25 ಬರುತ್ತೆ, ಹೆಲ್ತ್ ಅಂಡ್ ಎಜುಕೇಶನ್ ಇವೆಲ್ಲನೂ ಟೋಟಲ್ ಆಗಿ ಅಲ್ಲಿ ನಿಮಗೆ 150 ಮಾರ್ಕ್ಸ್ ಬಂತು. ಈ ಪೇಪರ್ 2 ನಿಮ್ಮದಿರುತ್ತೆ. ಪೇಪರ್ 3 ಭಾಷಾ ಸಾಮರ್ಥ್ಯ, ಅದು ಗಣಿತ ಮತ್ತು ಸಮಾಜ ವಿಜ್ಞಾನ. ಪೇಪರ್ 3 ಇದಿರುತ್ತೆ. ಆಮೇಲೆ PSTR ಬಂದಾಗ ಒಂದೇ ಒಂದು ಪೇಪರ್ ಇರುತ್ತೆ. ಒಂದು ಪೇಪರಲ್ಲಿ ನಾವು ಎಷ್ಟು ಮಾರ್ಕ್ಸ್ ತಗೋತೀವಿ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಹಾಗಾದ್ರೆ ಸರ್ ಇದೆಲ್ಲ ಫಸ್ಟ್ ಸೆಕೆಂಡ್ ಸ್ಟೆಪ್ ಅಲ್ಲಿ ಇದನ್ನ ಮಾಡಿದ್ವಿ. ಇನ್ನು ಥರ್ಡ್ ಸ್ಟೆಪ್ ಅಲ್ಲಿ ಸ್ಟಾರ್ಟ್ ಮಾಡಬೇಕು. ಏನು ಸ್ಟಾರ್ಟ್ ಮಾಡಬೇಕು, ರೀಡಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ರೀಡಿಂಗ್ ಸ್ಟಾರ್ಟ್ ಮಾಡ್ಬೇಕು. ಯಾವಾಗ ಸ್ಟಾರ್ಟ್ ಮಾಡಬೇಕು, ನೋಟಿಫಿಕೇಶನ್ ಆಗೋ ಮುಂಚಿತವಾಗಿ ನಮ್ಮದು ಪ್ರಿಪರೇಷನ್ ಕಂಪ್ಲೀಟ್ ಆಗಿ ಮುಗಿದಿರಬೇಕು. ನೋಟಿಫಿಕೇಶನ್ ಆದ್ರೆ ಏನಾಗಬೇಕು, ರಿವಿಷನ್ ಸ್ಟಾರ್ಟ್ ಆಗಬೇಕು. ಇದು ಕೀ ಆಫ್ ಸಕ್ಸಸ್ ಆಗ್ಬೇಕಾಗಿತ್ತಂದ್ರೆ ಈ ರೀತಿಯಾಗಿರ್ಬೇಕು. ಬಟ್ ನಾವೇನ್ ಮಾಡ್ತೀವಿ, ನೋಟಿಫಿಕೇಶನ್ ಆದಾಗ ಬುಕ್ ಎಲ್ಲಿದಾವೆ ಅಂತ ಧೂಳ ಜಾಡಿಸ್ತೀವಿ. ಅಂದ್ರೆ ನಮ್ದು ಜಾಬ್ ಆಗಕ್ಕಾಗತ್ತಾ? ತುಂಬಾ ಜನ ಕನಸು ಕಟ್ಕೊಂಡಿರ್ತೀರಿ. ಒಂದು ಕ್ಯೂ ಮಾತು ಹೇಳ್ತಾ ಇದ್ದೀನಿ. ಸೊ ಐ ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್. ಬಿಫೋರ್ ನೋಟಿಫಿಕೇಶನ್ ಯು ಶುಡ್ ಪ್ರಿಪೇರ್ ಯುವರ್ ಎಕ್ಸಾಮಿನೇಷನ್. ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಆಗಿ ಮುಗಿದಿರಬೇಕು. ಆವಾಗ ಮಾತ್ರ ನೀವೇನಾದ್ರೂ ಒಂದು ಸರ್ಕಾರಿ ಹುದ್ದೆನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಎಕ್ಸಾಮ್ ಟೈಮಲ್ಲಿ ನಾನು ಬೆಂಕಿ ಎತ್ತಿದಾಗ ಬಾವಿ ತೋಡ್ತೀನಿ ಅಂದ್ರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್. ಬಿಕಾಸ್ ತುಂಬಾ ಜನ ಓದ್ತಕ್ಕಂಥವ್ರು
ತುಂಬಾ ಜನ ಇದ್ದಾರೆ, 3-4 ಲಕ್ಷ ಜನ ಎಕ್ಸಾಮ್ ಬರಿತಾ ಇದಾರೆ ಅಂದ್ರೆ ಜಾಬ್ ಇರೋದು 3,000, 4,000, 5,000, 10,000, 15,000 ಕರೀತಾರೆ. ಸೊ ಅದರಲ್ಲಿ ಈಗ 5,000 ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಈ ಕಾಂಪಿಟೇಷನ್ ಹೆವಿ ಇರುತ್ತೆ. ಸೊ ಹೀಗಾಗಿ ಇಚ್ಛೆಗೆ ಅನುಗುಣವಾಗಿ ಪರೀಕ್ಷೆ ಗಮನ ಇದು ಪಾಯಿಂಟ್ ಬಂದ್ಮೇಲೆ ಹೇಳ್ತಾ ಇದ್ದೀನಿ. ಸಂಗೀತವನ್ನು ಗಮನವಿಟ್ಟು ಆಲಿಸ್ತಕ್ಕಂಥದ್ದು ನೋಡಿ. ಆದ್ರೆ ಸಂಗೀತವನ್ನು ಗಮನವಿಟ್ಟು ನಾವು ಕೇಳ್ತಾ ಇದ್ದೀವಿ ಅಂದ್ರೆ ಇದು ಕೂಡ ಇಚ್ಛೆಗೆ ಅನುಗುಣವಾಗಿ. ಆದ್ರೆ ಇಲ್ಲಿ ನೀವು ಬಾಹ್ಯವಾಗಿ ಅದು ಗಮನ ಕೇಂದ್ರೀಕರಣ ಮಾಡ್ತಾ ಇದೆ. ಸಂಗೀತ ಆಫ್ ಆಯ್ತು ಅಂತ ಇಟ್ಕೊಡ್ರಿ, ಆ ಕಡೆ ಅವಧಾನ ಹೋಗೋದೇ ಇಲ್ಲ. ಆದ್ರೆ ಪರೀಕ್ಷೆ ಹಂಗಿಲ್ಲ, ನಾನು ಎಕ್ಸಾಮ್ ಅನ್ನ ಕ್ವಾಲಿಫೈ ಮಾಡಲೇಬೇಕು. ಹೌದಾ? ತುಂಬಾ ಜನರು ಕನಸಿದೆ. ಎಷ್ಟು ಜನ ಇದ್ರಿ ನನಗೆ ಎಕ್ಸಾಮ್ ಕ್ವಾಲಿಫೈ ಮಾಡಬೇಕು ಅಂತೇಳಿ? ಹೌ ಮೆನಿ ಯು ಆರ್ ಪ್ರಿಪೇರ್ಡ್ ಫಾರ್ ಯುವರ್ ಎಕ್ಸಾಮಿನೇಷನ್? ಎಷ್ಟು ಜನ ಇದ್ರಿ? ಎಲ್ಲರೂ ಪ್ರಿಪೇರ್ ಆಗ್ತಾರೆ ಸರ್, ನಾವು ಆಗ್ತೀವಿ ಅಲ್ಲ? ಎಲ್ಲರೂ ಆಗ್ತಾರೆ, ನಾವು ಆಗಿದ್ವಿ. ರೈಟ್? ಎಸ್. ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಬುದ್ಧಿಶಕ್ತಿಯ ವೈಯಕ್ತಿಕ ಪರೀಕ್ಷೆಗಳಿಗೆ ಸೂಕ್ತವಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಅವುಗಳನ್ನು ಒಮ್ಮೆಗೆ ಒಬ್ಬ ವ್ಯಕ್ತಿಗೆ ಮಾತ್ರ ನೀಡಲಾಗ್ತದೆ. ಓದಲು ಬರೆಯಲು ಬಾರದ ವಿದ್ಯಾರ್ಥಿಗಳು ಸೂಕ್ತವಾಗಿದೆ ಬುದ್ಧಿಶಕ್ತಿಯ ವೈಯಕ್ತಿಕ ಪರೀಕ್ಷೆಗಳು ಕ್ಯಾನ್ವಿ ಮುಖಾಮುಖಿ ಅಂತರ್ಕ್ರಿಯೆ ಇರೋದ್ರಲ್ಲಿ ಹೆಚ್ಚು ಸಮಯ ಬೇಕಾಗುತ್ತದೆ. ಇಲ್ಲಿ ಆಪ್ಷನ್ ಸಿ ಸರಿ ಇದೆ, ಎ ಸಿ ಡಿ ಸರಿ ಇದೆ, ಬಿ ಬರೋದಿಲ್ಲ. ಅವು ಓದಲು ಬರೆಯಲು ಬಾರದ ವಿದ್ಯಾರ್ಥಿಗಳಿಗೆ ಬುದ್ಧಿಶಕ್ತಿಯ ವೈಯಕ್ತಿಕ ಪರೀಕ್ಷೆಗಳು ಹೆಂಗ್ ಕೊಡ್ತೀರಿ? ಅವ್ನು ಓದಕ್ಕೂ ಬರಲ್ಲ, ಬರೆಯಕ್ಕೂ ಬರಲ್ಲ, ತಗೊಳಕ್ ಆಗದೇ ಇಲ್ಲಲ್ಲ. ಸೊ ಹೀಗಾಗಿ ನಾವು ಆಪ್ಷನ್ ಸಿ ಇಲ್ಲಿ ಹೋಗ್ತೀವಿ. ಬುದ್ಧಿಶಕ್ತಿ ಅಂದ್ರೆ ಏನು? ಪರಿಸರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಬುದ್ಧಿಶಕ್ತಿ ಅಂತ ಕರಿತೀವಿ. ಹಾಗಾದ್ರೆ ಅದ್ರ ಜೊತೆಗೆ ನಮ್ಮ ಉತ್ತಮವಾಗಿ ತರ್ಕಿಸುವ, ಉತ್ತಮವಾಗಿ ಆಲೋಚಿಸುವ ಮತ್ತು ಉತ್ತಮವಾಗಿ ನಿರ್ಣಯವನ್ನು ಕೈಗೊಳ್ತಕ್ಕಂಥ ಸಾಮರ್ಥ್ಯವನ್ನು ಬುದ್ಧಿಶಕ್ತಿ ಅಂತ ಹೇಳ್ತಾರೆ. ಯಾರು? ಬೀನೆ ಮತ್ತು ಸೈಮನ್ ಅವರು. ಉದ್ದೇಶಪೂರ್ವಕ ವರ್ತನೆ, ತರ್ಕಬದ್ಧ ಆಲೋಚನೆ ಮತ್ತು ಪರಿಸರದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯ ಬುದ್ಧಿಶಕ್ತಿ ಅಂತ ಹೇಳಿ ವೆಸ್ಲರ್ ಅವರು ಹೇಳಿದ್ರು. ಇವೆಲ್ಲವೂ ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದಾವೆ. ಟರ್ಮನ್ ಅವರು ಅಮೂರ್ತ ಆಲೋಚನಾ ಸಾಮರ್ಥ್ಯ ಬುದ್ಧಿಶಕ್ತಿ ಅಂತ ಹೇಳಿದ್ರು. ಹಾ, ವೇಗವಾಗಿ ಗ್ರಹಿಸುವ ಸಾಮರ್ಥ್ಯ ಬುದ್ಧಿಶಕ್ತಿ ಅಂತಕ್ಕಂಥ ವೆಬ್ಸ್ಟರ್ ನಿಘಂಟು ಹೇಳುತ್ತಿದ್ರ ಅರ್ಥ ಬೇರೆ ಬೇರೆ ಡೆಫಿನೇಷನ್ಸ್ ಗಳು ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ದಾರೆ. ಕೆಲವೊಂದು ಡೆಫಿನೇಷನ್ಸ್ ಗಳ ಮೇಲೆ ನಾವು ಫೋಕಸ್ ಮಾಡಬೇಕಾಗತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ನಾವು ಈ ಪರಿಸರದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯ ಏನಿದೆಯಲ್ಲ ಅದೇ ಬುದ್ಧಿಶಕ್ತಿ. ಸಿಚುವೇಶನ್ ಹೆಂಗ್ ಬರುತ್ತೆ ಆ ಸಿಚುವೇಶನ್ ತಕ್ಕಂಗೆ ನಾವೇನ್ ಮಾಡಬೇಕು? ಪ್ರಿಪೇರ್ ಆಗ್ತಿರ್ಬೇಕು. ಓಕೆ, ಎಸ್, ಐ ಹೋಪ್ ಗಾಟ್ ಮೈ ಪಾಯಿಂಟ್. ನೆಕ್ಸ್ಟ್ ಒನ್, ಸರಿಯಾಗಿ ಹೊಂದಿಸಿದ ಸಂಕೇತಗಳ ಗುಂಪನ್ನು ಗುರುತಿಸಿ. ಬೆಳವಣಿಗೆ ಅಂತ ಕೇಳಿದ್ದಾರೆ. ನಾನು ಆಗ್ಲೇ ಪದೇ ಪದೇ ಹೇಳ್ತಾ ಇದ್ದೆ ನಮ್ಮ ಟಿ2 ಹುಡುಗರಿಗೆ ಹೆಂಗ ಕ್ವಶನ್ ಕೇಳ್ತಾನೆ ಒಂದೊಂದೇ ಲೈನಲ್ಲಿ ಅಂತಕ್ಕಂಥದ್ದು. ನೋಡ್ರಿ, ಒಂದರಲ್ಲಿ 4 ಇದಾವೆ, 4 ಸರಿ ಮಾಡಿದಾಗ 1 ಮಾರ್ಕ್ಸ್ ಬರುತ್ತೆ. ಬೆಳವಣಿಗೆ ಅಂದ್ರೆ ಏನೋ ನೋಡ್ರಿ, ಇಲ್ಲೇ ಡೈರೆಕ್ಟ್ ಆಗಿ ಹೇಳ್ಬಿಡೋಣ. ಪರಿಮಾಣಾತ್ಮಕ ಬದಲಾವಣೆ ಅಂದ್ರೆ ಬೆಳವಣಿಗೆ, ರೈಟ್? ವಿಕಾಸ ಗುಣಾತ್ಮಕ ಬದಲಾವಣೆ ಅಷ್ಟೇನಾ ಸರ್ ಅಂತ ಈಗ ಡೆಫಿನೇಷನ್ ಚೇಂಜ್ ಆಗಿದೆ. ಇದು ವಿಕಾಸ ಅಂದ್ರೆ ಗುಣಾತ್ಮಕ ಬದಲಾವಣೆನೂ ಹೌದು, ಪರಿಮಾಣಾತ್ಮಕ ಬದಲಾವಣೆನೂ ಹೌದು. ಪಾಯಿಂಟ್ ಬಿ ನೋಟೆಡ್, ರೈಟ್? ಈಗ ಆದ್ರೆ ಆಪ್ಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಗುಣಾತ್ಮಕ ಬದಲಾವಣೆ. ಸರ್ ಪರಿಮಾಣಾತ್ಮಕ ಅಂದ್ರೆ ಏನು? ಮಗುವಿನ ಗಾತ್ರ, ಎತ್ತರ, ತೂಕ, ಆಕಾರ ಇದೆಲ್ಲ ಬದಲಾವಣೆ ಆದ್ರೆ ಪರಿಮಾಣಾತ್ಮಕ. ಪರಿಮಾಣ ಇಟ್ ಮೀನ್ಸ್ ಅಳತೆ ಮಾಡಬಹುದಾಗಿರತಕ್ಕಂಥದ್ದು, ವಿಚ್ ವಿ ಕ್ಯಾನ್ ಮೆಜರ್, ರೈಟ್? ಸೊ ಇನ್ನು ವಿಕಾಸ ಅಂದ್ರೆ ಏನು? ವ್ಯಕ್ತಿಯ ಗುಣಾತ್ಮಕನೂ ಹೌದು, ಪರಿಮಾಣಾತ್ಮಕನೂ ಹೌದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಪರಿಪಕ್ವತೆ. ವಾಟ್ ಈಸ್ ದ ಮೀನ್ ಬೈ ಮೆಚುರಿಟಿ? ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಲೈಫ್. ತುಂಬಾ ಜನರಿಗೆ ಕ್ವಾಲಿಫಿಕೇಶನ್ ಇರುತ್ತೆ, ಮೆಚುರಿಟಿ ಇರಲ್ಲ. ತುಂಬಾ ಜನರಿಗೆ ಮೆಚುರಿಟಿ ಇರುತ್ತೆ, ಕ್ವಾಲಿಫಿಕೇಶನ್ ಇರಲ್ಲ. ತುಂಬಾ ಜನರಿಗೆ ಟೀಚಿಂಗ್ ಮಾಡೋ ಸ್ಕಿಲ್ ಇರುತ್ತೆ, ಬಟ್ ಕ್ವಾಲಿಫಿಕೇಶನ್ ಇರಲ್ಲ. ಏನಂದ್ರೆ ಮೆಚುರಿಟಿ ಬಹಳ ಇಂಪಾರ್ಟೆಂಟ್. ಎಕ್ಸಾಮ್ ಎಲ್ಲರೂ ಓದ್ತಿರ್ತಾರೆ, ಆದ್ರೆ ಮೆಚೂರ್ ಆಗಿ ಓದ್ತಕ್ಕಂಥವ್ರು ತುಂಬಾ ಕಡಿಮೆ. ಸುಮ್ಮನೆ ಓದೋದು. ಹಾ, ಹೌದಾ? ನಾವ್ ಹೆಂಗ್ ಓದ್ತೀವ್ರಿ? ಈ ಕಡೆ ಯಾರೋ ಕರಿತಾ ಇರ್ತಾರೆ, ಈ ಕಡೆ ಫೋನಲ್ಲಿ ಮಾತಾಡ್ತಿರ್ತೀವಿ, ಹಂಗೆಲ್ಲ ಓದ್ತೀವಿ ನಾವು. ಆದ್ರೆ ನಮ್ ಕಾನ್ಸಂಟ್ರೇಷನ್ ಹೆಂಗಿರುತ್ತೆ ನೋಡ್ರಿ. ಈ ಕಡೆ ಮಾತಾಡ್ಕೊಂಡು ಓದೋದು, ಈ ಕಡೆ ಊಟ ಮಾಡ್ಕೊಂಡು ಓದೋದು, ಈ ಕಡೆ ಟಿವಿ ನೋಡ್ಕೊಂಡ ಸೀರಿಯಲ್ ನೋಡ್ಕೊಂಡು ಓದತಕ್ಕಂಥ ಜನನೂ ಕೂಡ ಇದ್ದಾರೆ, ಬಟ್ ಅದು ಕೂಡ ಅಲ್ಲ. ಸೊ ಕಾನ್ಸಂಟ್ರೇಟೆಡ್ ಆಗಿ ನಾವು ಓದ್ಬೇಕಾಗುತ್ತೆ. ತುಂಬಾ ಟೈಮ್ ತಗೊಳತ್ತೆ. ಕಲಿಕೆ ಅಂತಕ್ಕಂಥದ್ದು ಇದು ಬಹಳ ಇಂಪಾರ್ಟೆಂಟು. ಪರಿಪಕ್ವತೆ ಅಂದ್ರೆ ಸಿದ್ಧತೆಯ ಕಡೆ ಕೊಂಡು ಆಂತರಿಕ ಬದಲಾವಣೆ ಅಂತ ಹೇಳಿದ್ನಲ್ಲ, ಇದೇ ಕ್ವಶನ್ ಆಗಿದೆ ನೋಡ್ರಿ ಆಗ್ಲೇ. ಕಲಿಕೆ ಕಾರ್ಯನಿರ್ವಹಣೆಯಲ್ಲಿ ಆಗ್ತಕ್ಕಂಥ ಮಾರ್ಪಾಡು. ಹೌದು, ಎಸ್. ಕಲಿಕೆ ಅನುಭವದ ಪರಿಣಾಮವಾಗಿ ವ್ಯಕ್ತಿಯ ವರ್ತನೆಯಲ್ಲಿ ಪರಿವರ್ತನೆಯನ್ನು ತರಬೇಕು. ನಮಗೆ ಅನುಭವ ಆಗಿದೆ. ಇಫ್ ಐ ಫೇಲ್ಡ್, ನಾನು ಫೇಲ್ ಆಗಿದ್ದೀನಿ ಎಕ್ಸಾಮಲ್ಲಿ ಅಂದ್ರೆ ಅದರಿಂದ ನಾನು ಕಲಿತೀನಿ. ಹೌದಾ? ಕಲಿತೀನಿ ಇಲ್ಲ? ಸೊ ಇದರ ಅರ್ಥ ನಮ್ಮ ಕಾರ್ಯನಿರ್ವಹಣೆಯಲ್ಲಿ ಬದಲಾವಣೆಯನ್ನು ತರಬೇಕು. ಅದು ಫೇಲ್ಯೂರ್ಸ್ಗಳು ಅದನ್ನೇ ಮತ್ತೆ ಮಾಡಿದ್ದೇನೆ ಮತ್ತೆ ತಪ್ಪುಗಳನ್ನ ನಾವು ಮಾಡ್ತಿದ್ವಿ ಅಂದ್ರೆ ಅವ್ರನ್ನ ಯಾರು ಕೂಡ ಚೇಂಜ್ ಮಾಡೋಕ್ಕಾಗಲ್ಲ. ಅವರ ಕೆಡ್ಡವನ್ನ ಅವರೇ ತೋಡ್ಕೋತಾರೆ. ಕಲಿಕೆ ಆಗಲ್ಲ, ಅವ್ರ ಹತ್ರ ಆಗಕ್ ಸಾಧ್ಯನೇ ಇಲ್ಲ. ಯಾಕೆ ಹೇಳಿ ನೋಡೋಣ? ಬದಲಾವಣೆಯನ್ನ ಮಾಡ್ಕೊಳ್ಳಿಕ್ಕೆ ರೆಡಿನೇ ಇಲ್ಲ ಅಂದ್ರೆ, ಕಾರ್ಯನಿರ್ವಹಣೆಯಲ್ಲಿ ಒಂದು ಮಾರ್ಪಾಡು ಆಗ್ಲಿಲ್ಲ ಅಂದ್ರೆ ಮತ್ತೆ ಅದಕ್ಕೆ ಕಲಿಕೆ ಅಂತ ಹೆಂಗ್ ಕರಿತೀವಿ? ಅಭ್ಯಾಸ ಆಗಬೇಕು, ಒಂದು ಅನುಭವ ಆಗಬೇಕು. ಎರಡರಿಂದ ನಮ್ಮ ವ್ಯಕ್ತಿಯಲ್ಲಿ ಏನಾಗುತ್ತೆ? ವರ್ತನೆಯಲ್ಲಿ ಪರಿವರ್ತನೆ ಕಂಡು ಬರಬೇಕು. ಆದ್ರೆ ವರ್ತನೆಯಲ್ಲಿ ಪರಿವರ್ತನೆ ಕಂಡು ಬರ್ತಾ ಇಲ್ಲ, ಕಲಿಕೆ ಆಗ್ತಾ ಇಲ್ಲ ಅಂದ್ರೆ ಅವ್ನು ಯಾವತ್ತೂ ಕೂಡ ಡೆವಲಪ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇದನ್ನೆಲ್ಲ ಹೇಳಿದ್ದೀನಿ. ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಒಬ್ರು ವರ್ತನವಾದಿಯನ್ನು ಗುರುತಿಸಿ. ಇದು ಕೂಡ ಕ್ವಶನ್ ಆಗಿದೆ ನೋಡಿ. ಕೊಹ್ಲರ್, ಕೊಪ್ಕಾ, ಥರ್ನೇಕ್, ಪಿಯಾಜೆ. ವರ್ತನವಾದಿ ಅಂತ ಬಂದಾಗ ಇ ಎಲ್ ಥರ್ನೇಕ್ ಅವರು ವರ್ತನವಾದಿ.
ಸರ್ ಹಾಗಾದ್ರೆ ಕೊಹ್ಲರ್ ಯಾರು? ಕೊಹ್ಲರ್ ಗೆಸ್ಟಾಲ್ಟ್ವಾದಿ. ಕೊಪ್ಕಾ ಯಾರು? ಕೊಪ್ಕಾನು ಗೆಸ್ಟಾಲ್ಟ್ವಾದಿ. ಪಿಯಾಜೆ ಯಾರು? ಪಿಯಾಜೆ ಬೌದ್ಧಿಕವಾದಿ. ಸರ್ ಬೌದ್ಧಿಕವಾದಿ ಯಾರು? ಪಿಯಾಜೆ. ಬೌದ್ಧಿಕವಾದಿ ಅಂದ್ರೆ ಏನು? ಸಂಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ, ಬೌದ್ಧಿಕ ಪ್ರವೃತ್ತಿಗಳು, ಸಂವೇದನಗತಿ ಅಂತ, ಕಾರ್ಯಪೂರ್ವ ಅಂತ, ಮೂರ್ತ ಕಾರ್ಯ ಅಂತ, ಔಪಚಾರಿಕ ಕಾರ್ಯಗಳ ಹಂತ ಅಂತ ಹೇಳಿದ್ರಲ್ಲ, ಯಾರವರು? ಪಿಯಾಜೆ ಅವರು. ಸ್ಕೀಮಾ ಸ್ಕೀಮಾ ಬಗ್ಗೆ ಮಾತಾಡ್ತಾರೆ. ಜ್ಞಾನವನ್ನು ಸಂಸ್ಕರಿಸಲು ವ್ಯಕ್ತಿ ಹೊಂದಿರತಕ್ಕಂಥ ವಿಧಾನ ಅಂತ ಹೇಳ್ತಾರೆ. ಅದರಲ್ಲಿ ಅಸಿಮ್ಯುಲೇಷನ್ ಬಗ್ಗೆ ಮಾತಾಡ್ತಾರೆ, ಅಕಮಡೇಷನ್ ಬಗ್ಗೆ ಮಾತಾಡ್ತಾರೆ, ಸ್ವಾಂಗೀಕರಣ ಮತ್ತು ಮನೋಗತ ಮಾಡಿಕೊಳ್ಳುವಿಕೆ ಅಂತ ಕರಿತೀವಿ. ಕೊಹ್ಲರ್ ಅವರು ಒಳನೋಟ ಕಲಿಕೆಯನ್ನು ಕೊಟ್ಟರು. ಚಿಂಪಾಂಜಿ ಸುಲ್ತಾನ್ ಅಂತಕ್ಕಂಥ ಚಿಂಪಾಂಜಿ ಮೇಲೆ ಪ್ರಯೋಗ ಮಾಡಿದ್ರು. ಕಟ್ಕೋಪ್ಕಾ ಅವರು ಕೂಡ ಯಾವ್ದ್ರಲ್ಲಿ ಬರ್ತಾರೆ ಅಂದ್ರೆ ಗೆಸ್ಟಾಲ್ಟ್ ವಾದಿಗಳು ಬರ್ತಾರೆ. ಗೆಸ್ಟಾಲ್ಟ್ ವಾದಿಗಳಲ್ಲಿ ಬರ್ತಕ್ಕಂಥ ಕಟ್ಕೋಪ್ಕಾ ಬಹಳ ಮಹತ್ವದ. ನಂತರದಲ್ಲಿ ಥಾರ್ಂಡೈಕ್ ಬಹಳ ಇಂಪಾರ್ಟೆಂಟ್. ಪ್ರಯತ್ನ ದೋಷ ಕಲಿಕೆಯನ್ನು ಕೊಡ್ತಾರೆ, ಬೆಕ್ಕಿನ ಮೇಲೆ ಪ್ರಯೋಗ ಮಾಡ್ತಾರೆ. ಆಮೇಲೆ ಬಹಳ ಇಂಪಾರ್ಟೆಂಟ್, ಬುದ್ಧಿಶಕ್ತಿಯ ಮೂರ್ತ, ಅಮೂರ್ತ ಮತ್ತು ಸಾಮಾಜಿಕ ಬುದ್ಧಿಶಕ್ತಿ ಅಂತಕ್ಕಂಥ ಸಿದ್ಧಾಂತವನ್ನು ಕೊಡ್ತಾರೆ. ನೋಡ್ರಿ ಎಷ್ಟು ಥಾರ್ಂಡೈಕ್ ಅವರು ಹೇಳ್ತಾರೆ, ಶೈಕ್ಷಣಿಕ್ ಫಾದರ್ ಆಫ್ ಎಜುಕೇಶನ್ ಸೈಕಾಲಜಿ ಅಂತ ಕರಿತೀವಿ. ಯಾರನ್ನ? ಥಾರ್ಂಡೈಕ್ ಅವ್ರನ್ನ ಏನಂತ ಕರಿತೀವಿ? ಫಾದರ್ ಆಫ್ ಎಜುಕೇಶನ್ ಸೈಕಾಲಜಿ. ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಸುಮಾಳು 2.5, ಸುಮಾರು ಅಂತಲ್ಲ, ಸುಮಾಳು ಅಂತ ಮಾಡಿ. ಸುಮಾಳು ಅಂದ್ರೆ ಯಾರೋ ಒಂದು ಹುಡುಗಿ. ಓಕೆ, 2.5 ವರ್ಷಗಳ ನಂತರ 2.5 ವರ್ಷಗಳವರೆಗೆ ಎರಡೂ ಕೈಗಳನ್ನು ಸಲಲಿತವಾಗಿ ಅಂದ್ರೆ ಸುಲಲಿತವಾಗಿ ಈಸಿಯಾಗಿ ಬಳಸುತ್ತಿದ್ದ ಮಗು ನಂತರ ಬಲ ಅಥವಾ ಎಡಗೈ ಪ್ರಾಧಾನ್ಯತೆಯನ್ನು ಪ್ರದರ್ಶಿಸ್ತದೆ. ಹಾಗಾದ್ರೆ ಇದು ಎಂತ ಪ್ರವೃತ್ತಿ ಅಂತಕ್ಕಂಥದ್ದನ್ನ ಕೇಳಿದ್ದಾರೆ. ಶಿರಪಾದಾಭಿಮುಖನ ನೋಡ್ರಿ, ಕೇಂದ್ರ ಪರಿಧಿಮುಖನ ಅಲ್ಲ, ಸಾಮಾನ್ಯ ನಿರ್ದಿಷ್ಟನ ಅಲ್ಲ, ದ್ವಿಪಾರ್ಶ್ವದ ಏಕಪಾರ್ಶ್ವ. ಮೊದಲು ಎರಡು ಕೈಗಳನ್ನ ಬಳಸ್ತಾ ಇತ್ತು. 2.5 ವರ್ಷಗಳಾದ್ಮೇಲೆ ಒಂದು ಬಲ ಅಥವಾ ಎಡಗೈ ಪ್ರಾಧಾನ್ಯತೆಯನ್ನು ಪ್ರದರ್ಶಿಸುತ್ತೆ. ಅದನ್ನ ದ್ವಿಪಾರ್ಶ್ವದಿಂದ ಏಕಪಾರ್ಶ್ವ ಅಂತ ನಾವು ಕರಿತೀವಿ. ಐ ಹೋಪ್ ಯು ಗಾಟ್ ಮೈ ಪಾಯಿಂಟ್. ಸೊ ಇದು ಯಾವುದ್ರಲ್ಲಿ ಬರುತ್ತೆ? ವಿಕಾಸದ ಸಾರ್ವತ್ರಿಕ ತತ್ವಗಳಲ್ಲಿ ಬರುತ್ತೆ. ಸಾರ್ ಮೇಡಮ್ ಯಾವುದ್ರಲ್ಲಿ ಬರುತ್ತೆ? ವಿಕಾಸದ ಸಾರ್ವತ್ರಿಕ ತತ್ವಗಳಲ್ಲಿ ಈ ಕಾನ್ಸೆಪ್ಟ್ ಬರುತ್ತೆ. ಶಿರ ಪಾದಾಭಿಮುಖ ಅಂದ್ರೆ ಏನು? ಶಿರ ಅಂದ್ರೆ ತಲೆ, ಪಾದ ಅಂದ್ರೆ ಕೆಳಗಡೆ ಪಾದ. ಸೊ ತಲೆಯಿಂದ ಪಾದದವರೆಗೆ ಒಂದು ವಿಕಾಸ ಸಾಕ್ತಾ ಹೋದ್ರೆ ಅದನ್ನ ಶಿರ ಪಾದಾಭಿಮುಖ ವಿನ್ಯಾಸ ಅಂತ ಕರಿತೀವಿ. ಶೆಫೆಲೋ ಕಾರ್ಡ್ಲೆಟ್ ಟ್ರೆಂಡ್ ಯಾರು ಕೊಟ್ಟರು ಇದನ್ನ ಸರ್? ಯಾರು ಕೊಟ್ಟರು ಇದನ್ನ? ಕುಪ್ಪು ಸ್ವಾಮಿ ಅವ್ರು ಕೊಟ್ಟರು. ಯಾರು ಕೊಟ್ಟರು ಸರ್? ಮೇಡಮ್ ಯಾರು ಕೊಟ್ಟರು? ಕುಪ್ಪು ಸ್ವಾಮಿ. ಕೇಂದ್ರ ಪರಿಧಿಮುಖ ವಿನ್ಯಾಸ ಅಂದ್ರೆ ಏನು? ಕೇಂದ್ರ ಪರಿಧಿಮುಖ ವಿನ್ಯಾಸ ಮೊದಲು ಬೆನ್ನು ಮೂಳೆ ಕಂಟ್ರೋಲ್ ಬರುತ್ತೆ. ಬೆನ್ನು ಮೂಳೆ ಆದ್ಮೇಲೆ ಭುಜಗಳು ಬರುತ್ತೆ. ಭುಜಗಳಾದ್ಮೇಲೆ ಮಣಿಕಟ್ಟು ಬರುತ್ತೆ. ಮಣಿಕಟ್ಟು ಆದ್ಮೇಲೆ ಕೈ ಬೆರಳುಗಳು ಬರ್ತವೆ. ಅದಕ್ಕೆ ಕೇಂದ್ರ ಪರಿಧಿಮುಖ. ಇದನ್ನ ಯಾರು ಕೊಟ್ಟರು? ಕುಪ್ಪು ಸ್ವಾಮಿ ಅವ್ರು ಕೊಟ್ಟರು. ರೈಟ್. ಸಾಮಾನ್ಯದ ನಿರ್ದಿಷ್ಟ. ಮಗು ಮೊದಲು ತೆವಳುತ್ತದೆ, ನಂತರದಲ್ಲಿ ಅಂಬೆಗಾಲು ಇಡ್ತದೆ, ಆಮೇಲೆ ನಡೀತದೆ, ಆಮೇಲೆ ಏನ್ ಮಾಡ್ತಾನೆ ಅಂದ್ರೆ ಎಕ್ಸಾಕ್ಟ್ ಓಡೋದು, ಜಿಗಿಯೋದು, ಎಲ್ಲ ನೆಗೆಯೋದು ಮಾಡ್ತಾನೆ. ಸಾಮಾನ್ಯ ನಿರ್ದಿಷ್ಟ. ಒಂದು ಮಗು ಅಳ್ತದೆ, ಅತ್ತಾದ್ಮೇಲೆ ತದು ನುಡಿತದೆ, ತದು ನುಡಿ ಆದ್ಮೇಲೆ ಶಬ್ದವನ್ನು ಯೂಸ್ ಮಾಡ್ತಾನೆ, ವಾಕ್ಯವನ್ನು ಯೂಸ್ ಮಾಡ್ತಾನೆ, ಭಾಷೆನ ಯೂಸ್ ಮಾಡ್ತಾನೆ, ವ್ಯಾಕರಣಬದ್ಧವಾಗಿ ಮಾತಾಡ್ತಾನೆ. ಮುಂದಕ್ಕೆ ಹೋಗಿ ದೊಡ್ಡವನಾದ್ಮೇಲೆ ನಿರ್ದಿಷ್ಟ ಸಾಮಾನ್ಯವಾಗಿ ಬರ್ತಕ್ಕಂಥ ವಿಷಯಗಳು ನಂತರ ನಿರ್ದಿಷ್ಟಕ್ಕೆ ಬರುತ್ತೆ ಅಂತ. ಎಸ್, ಆಗ್ಲೇ ಹೇಳ್ತಾ ಇದ್ದೆ ನಿಮಗೆ. ಬ್ರೂನರ್ ಅವರ ಪ್ರಕಾರ ಕ್ರಿಯಾತ್ಮಕ ಪ್ರಾತಿನಿಧ್ಯ ಹಂತವು ಕ್ರಿಯೆಗಳು ಮತ್ತು ಚಲನೆಗಳಿಂದ ಕೂಡಿದ್ದಾರೆ. ಸಾಂಕೇತಿಕ ಪ್ರಾತಿನಿಧ್ಯ ಯಾವುದರಿಂದ ಕೂಡುತ್ತೆ ಅಂತ ಕೇಳಿದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಬೇರೆ ಬೇರೆ ಹೆಸರಿಂದ ಕ್ವಶನ್ ಕೇಳ್ತಾನೆ ಅಂತೇಳಿ. ಕ್ರಿಯಾತ್ಮಕ ಪ್ರಾತಿನಿಧ್ಯ ಕ್ರಿಯೆಗಳು 2 ಬಂತು ನೋಡಿ, ಚಟುವಟಿಕೆ ಪ್ರಾಧಾನ್ಯತೆ ಇದೆ ಇಲ್ಲಿ. ಸಾಂಕೇತಿಕ ಪ್ರಾತಿನಿಧ್ಯ ಭಾಷೆಯಿಂದ ಕೂಡಿರುತ್ತೆ. ಸೆಕೆಂಡ್ ಆಪ್ಷನ್ ಬಿ, ಭಾಷೆ ಬಳಕೆ ಇರುತ್ತೆ. ಬಿಂಬಗಳು ಸೆಕೆಂಡ್ ಒನ್ ಬರುತ್ತೆ. ಬಿಂಬ ಪ್ರಾತಿನಿಧ್ಯ, ಪ್ರತಿಮಾ ರೂಪದ ಪ್ರಾತಿನಿಧ್ಯ, ರೇಖಾಚಿತ್ರಗಳು ಅಲ್ಲೇ ಬರುತ್ತೆ. ಸಂಜ್ಞೆಗಳು ಆಪ್ಷನ್ 1 ಅಲ್ಲಿ ಬರುತ್ತೆ. ಇವೆಲ್ಲವೂ ಕೂಡ ನೋಡ್ತೀವಿ. ಇನ್ನು ಭಾಷೆ ಬಳಕೆ ಅಂತಕ್ಕಂಥದ್ದು ಸಾಂಕೇತಿಕ ಒಂದು ಪ್ರಾತಿನಿಧ್ಯ. ಅರ್ಥ ಆಯ್ತ್ರಿ? ಎಲ್ಲಿದ್ರಿ? ಇದ್ರಿ ಎಲ್ಲರೂ? ವೆರಿ ಗುಡ್. ಎಸ್, ನೆಕ್ಸ್ಟ್ ಕ್ವಶನ್. ಭಾರತದ ಭೂಗೋಳ ಬೋಧನೆ ಮಾಡುವಾಗ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ರಾಜ್ಯಗಳ ಹೆಸರುಗಳನ್ನ ನೆನಪಿಟ್ಟುಕೊಳ್ಳುವ ಅಕ್ಷರಾನುಕ್ರಮದಲ್ಲಿ ಜೋಡಿಸಿ ಕಲಿಸುತ್ತಾರೆ. ನೋಡ್ರಿ, ಒಂದು ರಾಜ್ಯಗಳ ಹೆಸರು ಈಗಾಗಲೇ ಹೇಳಿದ್ದೆ ನಾನು. ಸದ್ಯಕ್ಕೆ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು ಇದಾವೆ ಅಂತಕ್ಕಂಥದ್ದು ರಾಷ್ಟ್ರೀಯ ರಾಜಧಾನಿಯನ್ನು ಒಳಗೊಂಡು ನೋಡಿದ್ರೆ ನೀವೆಲ್ಲರೂ ಕೂಡ, ಹೌದಾ? ಹಾಗಾದ್ರೆ ಇಲ್ಲಿ ರಾಜ್ಯಗಳನ್ನ ಹೆಸರಲ್ಲಿ ನೆನಪಿಟ್ಕೋಬೇಕು. ಈಗ ಕುಂಭಜಾತ್ ಅಂತಕ್ಕಂಥ ಸೂತ್ರ ಇತ್ತು. ಏನ್ರಿ ಕುಂಭಜಾತ್ ಅಂದ್ರೆ? ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು ಹೊಂದಿರತಕ್ಕಂಥ ರಾಜ್ಯಗಳು ಅಂತಕ್ಕಂಥದ್ದು ಇತ್ತು. ಉತ್ತರ ಪ್ರದೇಶ, ಕರ್ನಾಟಕ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಜಮ್ಮು ಕಾಶ್ಮೀರ ಆಗಿರ್ಬೋದು. ಜಮ್ಮು ಕಾಶ್ಮೀರ ಈಗ ಕೇಂದ್ರಾಡಳಿತ ಪ್ರದೇಶ ಅದರಿಂದ ತೆಗೆದು ಏನ್ ಮಾಡಿದ್ರು, ರಾಜ್ಯ ಅಂತಕ್ಕಂಥದ್ದನ್ನ ಮಾಡ್ತಾರೆ. ಲಡಾಖ್ ಅಂತಕ್ಕಂಥದ್ದು ಅತ್ಯಂತ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಅಂತ ಮಾಡ್ತಾರೆ. ಅದು ಬೇರೆ. ಈಗಿರ್ತಕ್ಕಂಥ ಅಪ್ಡೇಟ್ಸ್ಗಳು ನಿಮ್ಗೆ ಗೊತ್ತಿರಬೇಕು. ಬಿಕಾಸ್ ಜನರಲ್ ನಾಲೆಜ್ ಕ್ವಶನ್ ಪೇಪರ್ ಅಲ್ಲಿ HSTRಗೆ 25 ಅಂಕ ಕೇಳ್ತಾನೆ, GPSTRಗೂ 25 ಅಂಕ ಕೇಳ್ತಾನೆ, TTL ಕೂಡ PSTR ಕೂಡ ಕ್ವಶನ್ ಕೇಳ್ತಾನೆ. ಆದ್ರೆ TTL ಮಾತ್ರ ಇದೇನಿರಲ್ಲ, ಜನರಲ್ ನಾಲೆಜ್ ಕ್ವಶನ್ ಪೇಪರ್ ಇರಲ್ಲ. ಸೊ ಇಲ್ಲಿ ಭೂಗೋಳ ಅಂತ ಕೇಳಿದ್ರೆ ಸಾಂಕೇತೀಕರಣ, ಕೋಡಿಂಗ್ ಮಾಡ್ಕೋಬೇಕಾಗತ್ತೆ ನಾವು.
ರಚನಾತ್ಮಕ ಸಂಘಟನೆ ಅಲ್ಲ. ಏನು ಮಾಡ್ಕೋಬೇಕು? ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ಏನು ಮಾಡಬೇಕು? ಸಾಂಕೇತೀಕರಣ. ಕುಂಭಜಾತ ಅಂತಕ್ಕಂಥ ನಾನು ಸಂಕೇತ ಕೊಟ್ಟೆ. ಕೆ ಇಟ್ ಮೀನ್ಸ್ ವಾಟ್? ಕರ್ನಾಟಕ. ಯು ಇಟ್ ಮೀನ್ಸ್ ಉತ್ತರ ಪ್ರದೇಶ. ಕುಂಭ. ಬಿ ಇಟ್ ಮೀನ್ಸ್ ಬಿಹಾರ್. ಜಾತ್ ಜಮ್ಮು ಕಾಶ್ಮೀರ್. ಆಂಧ್ರ ಪ್ರದೇಶ್. ಎ. ಟಿ ತಮಿಳ್ನಾಡು. ಹೆಂಗೆ ಕೊಟ್ಟೆ ನಾನು ಕುಂಭಜಾತ ಅಂತಕ್ಕಂಥದ್ದು? ಯು ಹ್ಯಾವ್ ಟು ಗಿವ್ ಕೋಡಿಂಗ್ ಡಿಕೋಡಿಂಗ್ ಅಂತಕ್ಕಂಥದ್ದು ಹೇಳ್ತಾ ಬರ್ತೀವಿ. ಹೌದಾ? ಸೊ ಒಂದು ವರ್ಡಲ್ಲಿ ನಾವು ನೆನಪು ಮಾಡ್ಕೋತೀವಿ, ಇದು ಹಿಂಗಿದ್ರೆ ಹಿಂಗಿರುತ್ತೆ, ಹಿಂಗಿದ್ರೆ ಹಿಂಗಾಗತ್ತೆ ಅಂತೇಳಿ. ಹೌದಾ? ಕೆಲವೊಂದು ವರ್ಡ್ಸ್ಗಳನ್ನು ನಾವು ಯೂಸ್ ಮಾಡ್ಕೊಂಡಿರ್ತೀವಿ, ಇದಕ್ಕೆ ಹಿಂಗೆ ಬರ್ತಾರೆ. ಸೊ ಇದು ಒಂದು ಎಕ್ಸಾಂಪಲ್ ನಿಮಗೆ. ಹಿಂಗೆ ಸಾಕಷ್ಟು ನೀವೇನು ಮಾಡ್ಕೋಬೋದು ಅಂದರೆ ಲೆಟರ್ಸ್ಗಳ ಮೇಲೆ ಕನ್ಸ್ಟ್ರಕ್ಟ್ ಮಾಡಬಹುದು. ನೆಕ್ಸ್ಟ್, ಜ್ಞಾನಾತ್ಮಕ ಪರಿಸರಕ್ಕೆ ಸೇರಿದ. ನೋಡ್ರಿ, ಅಲ್ಲಿ ಆಗಲೇ ಏನು ಕೇಳಿದ್ದ? ಇದರಲ್ಲಿ ಯಾವುದು ಸಾಮಾಜಿಕ ಪರಿಸರ ಅಲ್ಲ ಅಂತ ಕೇಳಿದ್ದ. ಬಟ್ ಇಲ್ಲಿ ಉಲ್ಟಾ ಬಂದು ವಾಪಸ್ ಮತ್ ನೋಡ್ರಿ, ಜ್ಞಾನಾತ್ಮಕ ಪರಿಸರಕ್ಕೆ ಸೇರದಿರುವ ಘಟಕಾಂಶ ಯಾವುದು ಅಂತಕ್ಕಂಥದ್ದು ಕೇಳಿದಾನೆ. ಆಟಿಕೆಗಳು ಮತ್ತು ಆಟದ ಸನ್ನಿವೇಶಗಳ, ಆಹಾರ ಮತ್ತು ಪೋಷಣೆ, ಗ್ರಂಥಾಲಯ ಮತ್ತು ಅವಕಾಶ, ಮನೋರಂಜನಾ ಚಟುವಟಿಕೆಗಳು ಯಾವುದು? ಜ್ಞಾನಾತ್ಮಕ ಸುಜಾತ ಅವರೇ, ಥ್ಯಾಂಕ್ ಯು. ಸೊ ಜ್ಞಾನಾತ್ಮಕ ಪರಿಸರಕ್ಕೆ ಸೇರದೇ ಇರತಕ್ಕಂಥ ಘಟಕಾಂಶ ಯಾವುದು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಆಟಿಕೆಗಳು ಮತ್ತು ಆಟದ ಸನ್ನಿವೇಶಗಳು ಜ್ಞಾನಾತ್ಮಕನ ಅಲ್ಲ. ಇದು ಎಂತದ್ದು ಹೇಳಿದೆ ಆಗಲೇ ನಾನು, ಆಟಕ್ಕೆ ಮತ್ತು ಆಟದ ಸನ್ನಿವೇಶ ಸೇರ್ತದ? 100% ಸೇರ್ತದೆ. ಹೌದು. ಆಹಾರ ಪೋಷಣೆ ಸೇರೋದಿಲ್ಲ. ಆಹಾರ ಪೋಷಣೆ ಭೌತಿಕ ಪರಿಸರಕ್ಕೆ ಬರುತ್ತೆ. ಗ್ರಂಥಾಲಯ ಜ್ಞಾನಾತ್ಮಕ ಹೌದು. ಮನೋರಂಜನಾ ಜ್ಞಾನಾತ್ಮಕ ಹೌದು. ಮನೋರಂಜನೆ ಕೂಡ ಜ್ಞಾನಾತ್ಮಕನ 100%. ಬೌದ್ಧಿಕ ಪ್ರವೃತ್ತಿಗೆ ಸಂಬಂಧಪಡುತ್ತೆ ಅದು. ಆಹಾರ ಮತ್ತು ಪೋಷಣೆ ಮಾತ್ರ ಭೌತಿಕತೆಗೆ ಸಂಬಂಧಪಡುತ್ತೆ. ರೈಟ್. ನೆಕ್ಸ್ಟ್ ಕ್ವಶನ್. ಶೈಕ್ಷಣಿಕ ಸಾಧನೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಯೊಬ್ಬ ಶ್ರಮವಹಿಸಿ ಉತ್ತಮ ಕ್ರೀಡಾಪಟು ಆಗ್ತಾನೆ. ಇದು ಕೆಳಕಂಡ ಹೊಂದಾಣಿಕೆ ಕ್ಷೇತ್ರಕ್ಕೆ ಉದಾಹರಣೆಯಾಗಿದೆ. ಶೈಕ್ಷಣಿಕ ಸಾಧನೆಯಲ್ಲಿ ಹಿಂದುಳಿದಿದ್ದಾನೆ. ಈಗ ನಾನು ಫಾರ್ ಎಕ್ಸಾಂಪಲ್ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಸಾಧನೆ ಮಾಡೋಕ್ಕಾಗಿಲ್ಲ. ಅದೇ ಬೇರೆ ರೀತಿಯಾಗಿ ಆತ ಏನು ಮಾಡ್ತಾನೆ ಅಂದರೆ ಮತ್ತೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡ್ತೀವಿ. ಇದರ ಅರ್ಥ ಇದಕ್ಕೆ ಏನಂತ ಕರಿತೀವಿ? ಪರಿಹಾರ ಅಂತ ಕರಿತೀವಿ. ಎಂಥ ಪರಿಹಾರ ಇದು? ಬದಲಿ ಪರಿಹಾರ. ಅಪಾಯಿಂಟ್ ಆಗ್ತಾ ಇಲ್ವಾ? ಟಿ ಜಿ ಪಿ ಎಸ್ ಟಿ ಆಗ್ತಾ ಇಲ್ಲ, ಎಚ್ ಎಸ್ ಟಿ ಆರ್ ಮಾಡೋಣ. ಎಚ್ ಎಸ್ ಟಿ ಆರ್ ಆಗ್ತಾ ಇಲ್ಲ, ಯಾವುದು ಬಿಟ್ಬಿಡ್ರಿ, ಹೋಗ್ಲಿ ಸ್ಪೋರ್ಟ್ಸಲ್ಲಿ ಮಾಡೋಣ, ಸ್ಪೋರ್ಟ್ಸಲ್ಲಿ KPS ಅಲ್ಲಿ ಮಾಡೋಣ. ಒಟ್ಟಾರೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನಾನು ಅಚೀವ್ಮೆಂಟ್ ಮಾಡಬೇಕು. ಮಾಡ್ಬೇಕಿಲ್ಲ? ತುಂಬಾ ಜನರು ಯೋಚನೆ ಮಾಡ್ಬೇಕು ಇದ್ರ ಬಗ್ಗೆ. ಶೈಕ್ಷಣಿಕ ಸಾಧನೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಯೊಬ್ಬ ಶ್ರಮವಹಿಸಿ ಉತ್ತಮ ಕ್ರೀಡಾಪಟು ಆಗ್ತಾ ಇದ್ದಾನೆ. ಪ್ರಕ್ಷೇಪಣೆ ಅಂದ್ರೆ ಏನು? ಇನ್ನೊಬ್ಬರ ಮೇಲೆ ಹೊರಿಸೋದು. ಯಾಕೋ ಎಕ್ಸಾಮಲ್ಲಿ ಪಾಸ್ ಆಗಿಲ್ಲ ಅಂದ್ರೆ ನಮ್ಮ ಶಿಕ್ಷಕರು ಸರಿಯಾಗಿ ಪಾಠ ಮಾಡಿಲ್ಲ ಸರ್, ಅದಕ್ಕೆ ನಾನು ಪಾಸ್ ಆಗಿಲ್ಲ. ಪ್ರಕ್ಷೇಪಣೆ. ಹೌದಾ? ಹೌದ್ರಿ? ಇನ್ನೊಬ್ಬರ ಮೇಲೆ ತನ್ನ ನ್ಯೂನ್ಯತೆಗಳನ್ನ, ತನ್ನ ವಿಫಲತೆಗಳನ್ನ ಇನ್ನೊಬ್ಬರ ಮೇಲೆ ಎತ್ತಿ ಹಾಕೋದನ್ನ ಪ್ರಕ್ಷೇಪಣೆ ಅಂತ ಕರಿತೀವಿ. ಪ್ರೊಜೆಕ್ಷನ್. ಉದಾತ್ತೀಕರಣ. ಇದು ಪಾಸಿಟಿವ್ ಒಂದು. ಮಕ್ಕಳಿಲ್ಲದೆ ಹೆಣ್ಮಗಳೊಬ್ಳು ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ತನ್ನ ಮಕ್ಕಳು ಅಂತ ಭಾವಿಸ್ತಾಳೆ. ಒಬ್ಬ ಪ್ರೇಮ ಕವಿತೆಯನ್ನ ಬರೀತಕ್ಕಂಥ ಹುಡುಗ ಇನ್ನೊಬ್ಬರು ಬರ್ತಾರೆ ತಪ್ಪು ತಿಳ್ಕೊತಾರೆ ಅಂತೇಳಿ ಒಂದು ಬುಕ್ ಬರೆದು ಪಬ್ಲಿಷ್ ಮಾಡ್ತಾನೆ. ಉದಾತ್ತೀಕರಣ. ನಿಜ ಜೀವನದಲ್ಲಿ ನಾಯಕನಾಗಲು ಸಾಧ್ಯವಿಲ್ಲದ ವ್ಯಕ್ತಿ ಏನ್ ಮಾಡ್ತಾನೆ? ನಾಟಕದಲ್ಲಿ ನಾಯಕನಾಗಿ ಪಾತ್ರ ನಿರ್ವಹಿಸ್ತಾನೆ. ಉದಾತ್ತೀಕರಣ ಅಂದ್ರೆ ನೆಗೆಟಿವ್ ಅಲ್ಲಿ ಪಾಸಿಟಿವ್ ಕಾಣೋದು. ಪರಿಹಾರ ತಂತ್ರದಲ್ಲಿ 3 ವಿಧಗಳು ಬರ್ತವೆ: ನೇರ ಪರಿಹಾರ, ಪರೋಕ್ಷ ಪರಿಹಾರ ಮತ್ತು ಬದಲಿ ನೇರ ಪರಿಹಾರ ಅಂದ್ರೆ ನಾನು ಟಿ ಪಾಸ್ ಆಗ್ತಾ ಇಲ್ಲ, ಬಿಡಲ್ಲ, ನಾನು ಟಿ ಪಾಸ್ ಆಗೇ ಆಗ್ತೀನಿ. GPS ಪಾಸ್ ಆಗ್ತಾ ಇಲ್ಲ, ಹಾಗೆ ಆಗ್ತೀನಿ. HSTR ಆಗ್ತಾ ಇಲ್ಲ, ಹಾಗೆ ಆಗ್ತೀನಿ. ದಿಸ್ ಈಸ್ ಕಾಲ್ಡ್ ಡೈರೆಕ್ಟ್ ಡೈರೆಕ್ಟ್ ಫಾರ್ಮುಲಾ. ಸೊ ಈ ಫಾರ್ಮುಲಾ ಯೂಸ್ ಮಾಡಿದ್ರೆ 100% ನಮ್ಗೆ ಏನು ಸಿಗುತ್ತೆ ಅಂದ್ರೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಡೈರೆಕ್ಟ್ ಸೊಲ್ಯೂಷನ್ ಅಂತ ಕರಿತೀವಿ. ರೈಟ್. ಸೆಕೆಂಡ್ ಬಂದಾಗ ಪರೋಕ್ಷ ಪರಿಹಾರ. ನಾನು ಪಾಸ್ ಆಗ್ತಾ ಇಲ್ಲ, ನನ್ನ ಮಗನೋ, ನನ್ನ ಅಕ್ಕನೋ, ನನ್ನ ಫ್ರೆಂಡೋ ಯಾರೋ ನೋಡಿ ಅವರ ಅಪಾಯಿಂಟ್ ಆಗಿದ್ದಾರೆ, ಅವ್ರು ಪಾಸ್ ಆಗಿದ್ದಾರೆ ನೋಡು ಅಂತ ಖುಷಿ ಪಡೋದು ಪರಿಹಾರ ತಂತ್ರ. ರೈಟ್. ಇನ್ನು ಬದಲಿ ಪರಿಹಾರ ಅಂದ್ರೆ ಒಂದು ಕ್ಷೇತ್ರ ಬಿಟ್ಟು ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಅಚೀವ್ಮೆಂಟ್ ಮಾಡೋದು. ಹುಳಿ ದ್ರಾಕ್ಷಿ ಸಿಹಿ ನಿಂಬೆ ತತ್ವ, ಅದು ತರ್ಕಸಮ್ಮತವಾಗಿಸುವಿಕೆ. ರೂಪಾಯಿ ಮೌಲ್ಯ ಯಾಕೆ ಕುಸಿತಾ ಇದೆ ಅಂತ ಹೇಳಿದ್ರೆ ಏನ್ ಹೇಳ್ತಾರ ಗೊತ್ತಾ? ರೂಪಾಯಿ ಮೌಲ್ಯ ಕುಸಿತಾ ಇಲ್ಲ, ಡಾಲರ್ ಮೌಲ್ಯ ಹೆಚ್ಚಾಗ್ತಿದೆ ಅಂತ ಹೇಳುದು. ಅದಕ್ಕೆ ಏನಂತ ಕರಿತೀವಿ? ಹುಳಿ ದ್ರಾಕ್ಷಿ ಸಿಹಿ ನಿಂಬೆ ಅಂತ ಕರಿತೀವಿ. ತರ್ಕಸಮ್ಮತ, ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳ್ಬೇಕು. ತನಗೆ ತಾನೇ ಮೋಸಗೊಳಿಸಿಕೊಳ್ಳೋ ತಂತ್ರ ಅದು ತರ್ಕಸಮ್ಮತವಾಗಿಸುವಿಕೆ. ಬಿರ್ಲಿಂಗಣ್ಣ ಅವರೇ. ರೈಟ್. ನೆಕ್ಸ್ಟ್ ಹೋಗೋಣ 14ನೇ ಕ್ವಶನ್ಗೆ. ಎಸ್. ಶೈಕ್ಷಣಿಕ ಮಾರ್ಗದರ್ಶನ ಕೆಳಗಿನ ಸನ್ನಿವೇಶದಲ್ಲಿ ವಿದ್ಯಾರ್ಥಿಗೆ ಒದಗಿಸಲು ಸಹಾಯಕವಾಗಿದೆ. ಯಾವಾಗ ನಾವು ಕೊಡಬೇಕು? ಸಾಧನೆ ಕುರಿತು ಸಮಸ್ಯೆಗಳನ್ನು ಹೊಂದಿರೋರಿಗೆ ಕೊಡಬೇಕು. ಹೌದು. ಈಗ ತುಂಬಾ ಜನ ಹೇಳ್ತಿರ್ತಾರೆ, ಸರ್ ನಂದು ಯಾಕೋ ಅಚೀವ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ. ವೈ ಬಿಕಾಸ್ ಯು ನಾಟ್ ಡಿಟೆಕ್ಟ್ ಯುವರ್ ಪ್ರಾಬ್ಲಮ್ಸ್. ಏನ್ ಸಮಸ್ಯೆಗಳಿದಾವೆ ಅನ್ನೋದು ಫಸ್ಟ್ ಇನ್ನು ನೋಡ್ಕೊಂಡೇ ಇಲ್ಲ. ತುಂಬಾ ಜನರಿಗೆ ನಾನು ಹೇಳ್ತಿರ್ತೀನಿ, ಫಸ್ಟ್ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್ಸ್. ಕೆಲವೊಬ್ರು ಟ್ಯಾಲೆಂಟ್ ಇರುತ್ತೆ, ಬಟ್ ಓದಕ್ಕಾಗಲ್ಲ. ಮನೆಯಲ್ಲಿ ಸಮಸ್ಯೆಗಳು, ತಂದೆ ತಾಯಿ ಸಮಸ್ಯೆಗಳು ಇರ್ಬೋದು, ಅಥವಾ ಮಕ್ಕಳನ್ನ ನೋಡ್ಕೊಳ್ಳೋ ಸಮಸ್ಯೆ ಇರ್ಬೋದು, ಅಥವಾ ಗಂಡ ನೋಡ್ಕೊಳ್ಳೋ ಸಮಸ್ಯೆ ಇರ್ಬೋದು. ಇವೆಲ್ಲ ಸಾಧನೆ ಸಮಸ್ಯೆ ಇರ್ತವೆ. ಅಂಥವ್ರಿಗೆ ಕೆಲವೊಬ್ರಿಗೆ ಸಮಸ್ಯೆಗಳಾಗುತ್ತೆ. ತುಂಬಾ ಹೈಲಿ ಟ್ಯಾಲೆಂಟೆಡ್ ಇರ್ತಾರೆ ಅವ್ರಿಗೆ. ಇನ್ನು ಕೆಲವೊಬ್ಬರಿಗೆ ಕ್ವಾಲಿಫಿಕೇಶನ್ ಇರುತ್ತೆ, ಟ್ಯಾಲೆಂಟ್ ಇರಲ್ಲ. ಅಂಥವು ಅವ್ರು ಏನ್ ಮಾಡ್ಬೇಕು? ನಾಲೆಜ್ ಅನ್ನ ಗ್ಯಾದರ್ ಮಾಡೋ ಕಡೆಗೆ ಫೋಕಸ್ ಮಾಡಬೇಕು. ಇದು ಕೂಡ ಒಂದು ಸಮಸ್ಯೆನೇ. ಇನ್ನು ಕೆಲವೊಬ್ರು ಜಾಬ್ ಅಲ್ಲಿ ಫೇಲ್ಯೂರ್ಸ್ ಆಗಿ
ಡಿಪ್ರೆಷನ್ಗೆ ಹೋಗಿರ್ತಾರೆ. ಈ ಜಿ ಪಿ ಎಸ್ 1:1 ಅದು 1:2 ಅಲ್ಲಿ ಬರಲಿಲ್ಲಪ್ಪ, 1:1 ಅಲ್ಲಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ ಅವರು. ಸೊ ಆಗ್ಲಿಲ್ಲಪ್ಪ ನಂದು, ಹಿಂಗಾಯ್ತು ಹಿಂಗಾಯ್ತು ಅಂತಕ್ಕಂಥದ್ದನ್ನ ತಲೆ ಕಟ್ಸ್ಕೊಂಡು ಕೂತ್ಬಿಡ್ತಾರೆ. ಅಂಥ ಟೈಮಲ್ಲಿ ಅವ್ರಿಗೆ ನಾವು ಗೈಡ್ ಮಾಡಬೇಕು. ಯಾಕೆ ಡಿಪ್ರೆಷನ್ ಇನ್ನೂ ಸಾಕಷ್ಟು ಅವಕಾಶಗಳಿದಾವೆ, ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದವರ ಬಳಿ ಸೋಲು ಸುಳಿಯೋದಿಲ್ಲ ಅಂತಕ್ಕಂಥದ್ದಿದೆ. ಹೀಗಾಗಿ ಸಾಧನೆಯಲ್ಲಿ ನೀವು ಮಾಡ್ತಕ್ಕಂಥ ಅವಕಾಶಗಳು, ವೇಟ್ ಫಾರ್ ಅಪಾರ್ಚುನಿಟೀಸ್ಗಳಿಗಾಗಿ ನಾವು ಕಾಯ್ತಾ ಇರಬೇಕು. ಅಪಾರ್ಚುನಿಟೀಸ್ಗಳನ್ನ ಹುಡ್ಕೊಂಡು ಹೋಗ್ಬೇಕು. ಹೌದಾ? ನಾವೇನ್ ಮಾಡ್ತೀವಿ, ನಂದು ಅಪಾಯಿಂಟ್ ಆಗತ್ತೆ ಬಿಡು, ಪಾಸಿಬಲೇ ಇಲ್ಲ, ಯು ಡಿಡ್ ನಾಟ್ ವರ್ಕ್ಡ್ ಹಾರ್ಡ್, ಯು ಡಿಡ್ ನಾಟ್ ವರ್ಕ್ಡ್ ಸ್ಮಾರ್ಟ್. ಸೊ ನಾವು ಫಸ್ಟ್ ಕೆಲಸ ಏನ್ ಮಾಡಬೇಕು, ನಮ್ಮ ಸಮಸ್ಯೆಗಳು ಏನಿದಾವೆ ಅನ್ನೋದು ಸಾಧನೆ ಮಾಡ್ಬೇಕು. ನಾನು ಹೋಗ್ಬೇಕಾಗಿದೆ ನಾನು ಹೇಳಿದ್ದೀನಿ, ಏನ್ ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಇದೆ, ಫಸ್ಟ್ ರಿಮೂವ್ ದ್ಯಾಟ್. ಕೆಲವರು ಟಿವಿ ಸೀರಿಯಲ್ ಮುಂದೆ ನೋಡ್ಕೊಂಡು ಓದ್ತಿರ್ತಾರೆ. ಸೀರಿಯಲ್ ನೋಡಿ 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 ಅವ್ರು ಎಲ್ಲ ಮರೆತಿರ್ತಾರೆ. ಕೆಲವರು ಮೊಬೈಲ್ ನೋಡಿ 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 ಎಲ್ಲ ಮರೆತಿರ್ತಾರೆ. ದೆನ್ ಹೌ ಕ್ಯಾನ್ ದೇ ಅಚೀವ್, ಹೌ ಕ್ಯಾನ್ ದೇ ರೀಚ್ ದೇರ್ ಗೋಲ್? ಪಾಸಿಬಲೇ ಇಲ್ಲ. ಪಾಸಿಬಲ್ ಆಗತ್ತಾ? ಆಗತ್ತೇನ್ರಿ? ನಾನೊಂದು ಮೊಬೈಲಲ್ಲೇ ನಾನು ಟೈಮ್ ಕಳೆದಿ, ಯೂಟ್ಯೂಬ್ ರೀಲ್ಸ್, ಆಮೇಲೆ ಇನ್ಯಾವುದು ಟಿಕ್ ಟಾಕ್ ಅಂತ ಹಿಂದೆ ಇತ್ತು, ಈಗ ಇದಾವೆಲ್ಲ ಗೊತ್ತಿಲ್ಲ ಅವು, ಇನ್ಸ್ಟಾಗ್ರಾಮ್ ಅಂತೇಳಿ. ಇವೆಲ್ಲ ಹೆಂಗಂದ್ರೆ ಆ ವ್ಯಕ್ತಿಯನ್ನ ಮುಂದಕ್ಕೆ ಹೋಗೋದ್ರಿಂದ ತಡೆಗಟ್ಟತ್ತೆ. ಏನು ಸಾಧ್ಯ ಮಾಡಲ್ಲ ಅವನು. ಕೊನೆಗೆ ತನ್ನ ಜೀವನ ಹಿಂಗಾಯ್ತಲ್ಲ ಅಂತ ಪಶ್ಚಾತ್ತಾಪ ಪಡ್ಕೊಂಡು ಕೂಡ್ಕೋತಾನೆ. ಕೊನೆಗೆದು ಈಗಲೇನ ಅರ್ಥಕೊಂಡು ನಾವು ಪ್ರಿಪೇರ್ ಆಗಿ ಓದ್ಕೋಬೇಕು. ಈ ಹ್ಯಾವ್ ಟು ಗಿವ್ 1 or 2 year or 6 months ಕಾನ್ಸಂಟ್ರೇಟ್ ಮಾಡಿ. ಐ ವಾಂಟ್ ಟು ಗೆಟ್ ಮೈ ಜಾಬ್, ಐ ಹ್ಯಾವ್ ಟು ಫೋಕಸ್ ಆನ್ ಮೈ ಜಾಬ್. ಸೊ ಇದು ನಿಮ್ಮಲ್ಲಿ ಇರಬೇಕು. ಯಾಕೆ ಹೇಳಿದೆ ಅಂದರೆ, ಇದನ್ನ ಕಾಂಪಿಟೇಷನ್ ಹೊರಗಡೆ ಭಾಳ ಇದೆ. ಸೊ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಜಾಬ್ ನೀವು ಪಡ್ಕೋಬೇಕಾಗಿತ್ತಂದ್ರೆ, ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಸಮಥಿಂಗ್ ವಿಚ್ ಇಸ್ ಮೇಡ್ ಡಿಸ್ಟ್ರಾಕ್ಷನ್ ಫಾರ್ ಯು. ನಿಮಗೆ ಯಾವ್ದು ಡಿಸ್ಟ್ರಾಕ್ಟ್ ಮಾಡ್ತಾ ಇದೆ, ನಿಮಗೆ ಯಾವುದು ತೊಂದರೆ ಕೊಡ್ತಾ ಇದೆ, ಯಾವುದು ನಿಮಗೆ ಒಂದು ಸಮಸ್ಯೆ ಮಾಡ್ತಾ ಇದೆ, ಫಸ್ಟ್ ಅದನ್ನ ತೆಗಿಬೇಕು. ಪಾಯಿಂಟ್ ಬಿ ನೋಟೆಡ್. ಸಂವೇದನಾತ್ಮಕ ವಿಚಲಿತರಾಗಿದ್ದವರಿಗೆ ಶೈಕ್ಷಣಿಕ ಮಾರ್ಗದರ್ಶನ ಬೇಡ, ಅವನು ಭಾವನಾತ್ಮಕವಾಗಿ ಅರ್ಥಕೊಂಡ್ರೆ ಸಾಕು. ಸಂವೇದನೆ ಅಂದ್ರೆ ಭಾವನೆಗಳಿಗೆ ನೋವಾದಾಗ ಆಟೋಮೆಟಿಕ್ ಆಗಿ ಅವರು ಇನ್ನೊಂದು ಭಾವನೆಗಳಿಗೆ ಏನ್ ಮಾಡ್ತಾರೆ, ಬಲಿ ಆಗ್ತಾರೆ. ಬಟ್ ಅಂತ ಬಲಿ ಆಗದಾಗನೇ ಅವ್ರು ಫೇಲ್ ಆಗುತ್ತೆ. ನಮ್ಮ ಸಂವೇದನೆಗಳನ್ನ ನಾವೇ ನಿಯಂತ್ರಣ ಮಾಡ್ಕೋಬೇಕು. ನಮ್ಮ ಕೋಪ ಆಗಿರ್ಬೋದು, ನಾನು ಕೋಪ ಭಾಳ ಪಡ್ಕೋತಿದ್ದೆ ಮುಂಚೆ. ಕಂಟ್ರೋಲ್, ವಿ ಹ್ಯಾವ್ ಟು ಕಂಟ್ರೋಲ್ ಅವರ್ ಸೆಲ್ಫ್. ಸಿಟ್ಟು, ಸಂತೋಷ, ವಿ ಹ್ಯಾವ್ ಟು ಬ್ಯಾಲೆನ್ಸ್ ಆಗಿರ್ಬೇಕು. ನಾವು ಎರಡು ಉದ್ಯೋಗಗಳ ನಡುವೆ ಆಯ್ಕೆ ಮಾಡಲಾಗುತ್ತಿಲ್ಲ. ಇಂಥ ಟೈಮಲ್ಲಿ ಶೈಕ್ಷಣಿಕ ಮಾರ್ಗದರ್ಶನ ಬೇಡ. ಎರಡು ಉದ್ಯೋಗ ಇದಾವಂದ್ರೆ ಅಲ್ಲಿ ಏನ್ ತಗೋಬೇಕಾಗತ್ತೆ, ತೀರ್ಮಾನ ತಗೊಳ್ಬೇಕಾಗತ್ತೆ. ಏನ್ ತೀರ್ಮಾನ? ನಾವು ವ್ಯಕ್ತಿಗತ ತೀರ್ಮಾನವನ್ನು ತಗೋಬೇಕಾಗತ್ತೆ. ಭಾಳ ಇಂಪಾರ್ಟೆಂಟ್. ಇನ್ನೇನು ವ್ಯಕ್ತಿಗತ, ನಂದು IAS IPS ಆಗಿದೆಪ್ಪ, ಯಾವ್ದು ಬೇಕಾದ್ರೂ ತಗೋಬೋದು. GPS HSTR ಆಗಿದೆ ಅಂದ್ರೆ ಆರಾಮಾಗಿ HSTR ಹೋಗ್ತೀರಿ ನೀವು, ಹೋಗ್ತಿರಿಲ್ಲ? ಮೊರಾರ್ಜಿ ದೇಸಾಯಿ ಮತ್ತು GPS ಆಗಿದೆ ಅಂದ್ರೆ ಯಾವ್ದಾದ್ರು ತಗೋಬೋದು. ಯು ಹ್ಯಾವ್ ಬೋತ್ ಗುಡ್ ಚಾಯ್ಸಸ್ ಅಂತದೆ. ಎರಡು ಗುರಿಗಳೇನು ಅವಶ್ಯಕತೆ ಇಲ್ಲ. ಗುರಿಗಳಿದ್ದಾಗ ಆಟೋಮೆಟಿಕ್ ಆಗಿ ಒಂದು ಗುರಿಯನ್ನು ಡಿಸೈಡ್. ಈಗ ತುಂಬಾ ಜನ ನಾನು KPSC ಓದ್ಬೇಕಾ, ತುಂಬಾ ಜನ ಫೋಕಸ್ ಇಲ್ಲ, ನಾನು TTನ ಓದ್ಬೇಕು, ಈ ಕಡೆ GPS ಓದ್ಬೇಕು, HSTR ಓದ್ಬೇಕು, ಏನೇನು ಓದ್ಬೇಕು, ಎಲ್ಲ ಓದ್ಬೇಕು, ಓದ್ಬೇಕು, ಯಾವ್ದು ಓದಲ್ಲ. ಕೊನೆಗೆ ಎಲ್ಲ ಎಕ್ಸಾಮ್ ಬರೋದವ್ರು ಕೆಲವರು. ಇಲ್ಲಿವರೆಗೆ ಯಾವುದೇ ಎಕ್ಸಾಮ್ ಪಾಸ್ ಆಗಿಲ್ಲ. ಕಾರಣ ಏನು? ಬಿಕಾಸ್ ವಿ ಹ್ಯಾವ್ ಮಲ್ಟಿಪಲ್ ಗೋಲ್ಸ್. ಮಲ್ಟಿಪಲ್ ಗೋಲ್ಸ್ ಇದ್ದಾಗ ನಮ್ಮ ಗೋಲ್ ರೀಚ್ ಮಾಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ವಿ ಹ್ಯಾವ್ ಟು ಫೋಕಸ್. ಒಂದು ವರ್ಷ ಆದರೂ ಒಂದು ಹುದ್ದೆ ಬಗ್ಗೆ ಕನಸು ಕಾಣಬೇಕು, ಒಂದು ಹುದ್ದೆ ಮೇಲೆ ತಲೆ ಕೆಡಿಸ್ಕೋಬೇಕು, ಒಂದು ಹುದ್ದೆ ಮೇಲೆ ವರ್ಕ್ ಮಾಡಬೇಕು. ರೈಟ್? ಒಂದು ಸಮೂಹದ ಸದಸ್ಯರು ಒಟ್ಟಾಗಿರುವ ಪ್ರವೃತ್ತಿನೇ ಹೀಗೆ ಅನ್ನುತ್ತಾರೆ. ಏನಂತ ಕರಿತಾರೆ? ಎಲ್ಲರೂ ಸೇರಿ ಒಟ್ಟಾಗಿರುತ್ತೆ. ಹೊಂದಾಣಿಕೆ ಅಂತ ಕರಿತೀವ, ಸಂಲಗ್ನತೆ ಅಂತ ಕರಿತೀವ, ಸಹಕಾರಣ, ಸಂವಹನ. ನಾವೇನಂತ ಕರಿಬೇಕು? ಒಂದು ಸಮೂಹದ ಸದಸ್ಯರು ಒಟ್ಟಾಗಿರತಕ್ಕಂಥ ಪ್ರವೃತ್ತಿನ ಸಂಲಗ್ನತೆ ಅಂತ ಕರಿತೀವಿ, ಅದು ಒಟ್ಟುಗೂಡುವಿಕೆ ಅಂತ ಕರಿತೀವಿ. ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತಾರಲ್ಲ, ಹಂಗೆ. ಸ್ಟಡಿ ಮಾಡ್ಬೇಕಾದ್ರೆ ಒಗ್ಗಟ್ಟಿನಲ್ಲಿ ಬಲ ಬೇಡ. ಸ್ಟಡಿ ಮಾಡ್ಬೇಕಾದ್ರೆ ಸ್ಪರ್ಧೆ ಇರಬೇಕು. ನಾನು ನಿನ್ನ ಕೂತ್ಕೊಂಡು ಸ್ಟಡಿ ಮಾಡೋಣ ಅಂತ ತಿಳ್ಕೊಂಡು 4-5 ಜನ ಫ್ರೆಂಡ್ಸು ಟೈಮ್ ಪಾಸ್ ಮಾಡ್ಕೊಂಡು, ವಾಟ್ಸಪ್ ಗ್ರೂಪ್ ಮಾಡ್ಕೊಂಡು, ಟೆಲಿಗ್ರಾಮ್ ಗ್ರೂಪ್ ಮಾಡ್ಕೊಂಡು, ಟೈಮ್ ಪಾಸ್ ಮಾಡ್ಕೊಂಡು ಕೂತ್ರೆ ಸಂಲಗ್ನತೆ ಅಲ್ಲ. ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಗಾಡಿ ಸ್ಟಾಪ್ ಆಗಿದೆಪ್ಪ ಅಂದ್ರೆ ಮುಂದಕ್ಕೆ ತಳ್ಳಬೇಕಾಗಿದೆ ಅಂತ ಇಟ್ಕೊಳ್ಳಿ, ಅವಾಗ ಸಂಲಗ್ನತೆ ಭಾಳ ಇಂಪಾರ್ಟೆಂಟ್. ಅರ್ಥ? ಒಂದು ಕ್ರಿಕೆಟ್ ಟೀಮಲ್ಲಿ ಒಂದು ಮ್ಯಾಚ್ ವಿನ್ ಮಾಡಬೇಕಾಗಿದೆ ಅಂದರೆ ಅಲ್ಲಿ ಗ್ರೂಪ್ ಏನಾಗಬೇಕು, ಬರಬೇಕು. ಎಲ್ಲ ಒಂದು ಗ್ರೂಪ್ ಎಲ್ಲರೂ ಸೇರ್ಬೇಕಾಗತ್ತೆ. ಓಕೆ, ಇಷ್ಟು ಇವತ್ತಿನ ಟಾಪಿಕ್ ಮೇಲೆ. ನಾಳೆ ಇನ್ನೂ ಕೆಲವೊಂದು ವಿಷಯಗಳನ್ನ ತೊಗೊಂಡು ಡಿಸ್ಕಷನ್ ಮಾಡೋಣ. ಆಮೇಲೆ ಕರ್ನಾಟಕ ಅಕಾಡೆಮಿಯಲ್ಲಿ ಈಗಾಗಲೇ ರೆಕಾರ್ಡೆಡ್ ಕೋರ್ಸಸ್ಗಳ ಮೇಲೆ ಒಂದು ಉತ್ತಮ ಆಫರ್ ನಡೀತಾ ಇದೆ. ಅದು 999 ರೂಪೀಸಲ್ಲಿ 6 ತಿಂಗಳು ಕೊಡ್ತಾ ಇದ್ದೀವಿ. ಡೈಲಿ ನೀವು ಸಾಕಷ್ಟು ವಿಡಿಯೋಸ್ಗಳಿದ್ದಾವೆ. 2025 ಪಠ್ಯಕ್ರಮದಂತೆ ಕ್ಲಾಸಸ್ ಮಾಡಿದ್ದೀವಿ. ಕರ್ನಾಟಕ ಅಕಾಡೆಮಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಯಾರಿಗೆ ಕ್ಲಾಸಸ್ ಇಂಟ್ರೆಸ್ಟ್ ಇದೆ ಅವ್ರು ವಾಚ್ ಮಾಡಿ. ನೋಟಿಫಿಕೇಶನ್ ಆಗುವ ಮುಂಚಿತವಾಗಿಯೇ ನೀವೇನಂದರೆ ಎಕ್ಸಾಮ್ ತಯಾರಿಯನ್ನು ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್.